ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಾಧ್ಯಕ್ಷರ ಆಳ್ವಿಕೆ. ಓಕೆ, ಸ್ಟೇಟ್ ಎಮರ್ಜೆನ್ಸಿ ಆರ್ ಪ್ರೆಸಿಡೆಂಟ್ ರೂಲ್ ಅಂತ ಕರಿತೀವಿ. ಬಹಳ ಇಂಪಾರ್ಟೆಂಟ್ ನೋಡ್ರಿ, ಯಾಕಂತಂದ್ರೆ ಹಿಂದಿನ ತರಗತಿಯಲ್ಲಿ ನಾವು ವಿಧಿ 352ರ ಅಡಿಯಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ನೋಡಿದ್ವಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಸಂಪೂರ್ಣ ದೇಶ ಅಥವಾ ರಾಜ್ಯದ ಯಾವುದೇ ಒಂದು ಭಾಗಕ್ಕೆ ನಾವು ರಾಷ್ಟ್ರದ ಯಾವುದೇ ಒಂದು ಭಾಗಕ್ಕೆ ನಾವು ಅಪ್ಲೈ ಮಾಡಬೇಕಾಗಿತ್ತು. ಬಟ್ ಇಲ್ಲಿ ಕೇವಲ ಒಂದು ರಾಜ್ಯಕ್ಕೆ ಮಾತ್ರ ಏನು ಅನ್ವಯಿಸಬಹುದಾದಂತಹ ಒಂದು ತುರ್ತು ಪರಿಸ್ಥಿತಿ. ಯಾವ ಅಡಿಯಲ್ಲಿ? ವಿಧಿ 356ರ ಅಡಿಯಲ್ಲಿ, ಆರ್ಟಿಕಲ್ 356. ರೈಟ್. ಮೈಕ್ ಏನ್ ಸರ್ ಅದು? ಮೈಕ್ ಬೇರೆ ಮೈಕ್ ತಗೊಂಡ್ಬಿಟ್ಟು ನೀವು ಡೈಲಿ ಎಕೋ ಆಗುತ್ತ, ವಾಯ್ಸ್ ಕ್ಲಿಯರ್ ಇಲ್ಲ, ಕಟ್ ಅಂತಿದ್ರಲ್ಲ. ರೈಟ್, ಇವಾಗ ಕ್ಲಿಯರ್ ಆಗಿ ಬರ್ತಾ ಇದೆಯಾ ಎಲ್ಲರಿಗೂ? ವಾಯ್ಸು ಫುಲ್ ಕ್ಲಿಯರ್ ಇದೆಯಾ? ಮೊದ್ಲಿನಕ್ಕಿಂತ ಬೆಟರ್ ಇದೆಯಾ? ಸಿಂಗರ್ ಅಂತ. ಓಕೆ, ರೈಟ್. ಸೊ ವಿಧಿ 356ರ ಪ್ರಕಾರ, ವಿಧಿ 356ರ ಪ್ರಕಾರ ಏನ್ ಮಾಡ್ಬೋದು? ಯಾರು? ರಾಷ್ಟ್ರಾಧ್ಯಕ್ಷರು ಏನ್ ಮಾಡ್ಬೋದು? ಯಾವುದಾದರೂ ಒಂದು ರಾಜ್ಯ ಸರ್ಕಾರ ಸಂವಿಧಾನದ ನಿಯಮಗಳಿಗೆ ಅನುಗುಣವಾಗಿ ಆಡಳಿತ ನಡೆಸಲು ವಿಫಲವಾದರೆ ವಿಧಿ 356ರ ಅಡಿಯಲ್ಲಿ ಆ ರಾಜ್ಯದ ಮೇಲೆ ರಾಷ್ಟ್ರಪತಿ ಆಳ್ವಿಕೆ ಘೋಷಿಸಬಹುದು. ರಾಷ್ಟ್ರಪತಿ ಆಳ್ವಿಕೆ ಘೋಷಣೆ ಮಾಡಬಹುದು. ಎಸ್, ನೆನಪಲ್ಲಿ ಇಟ್ಕೊಳ್ರಿ. 356ರ ಅಡಿಯಲ್ಲಿ ಇದು ಎರಡು ರೀತಿಯಲ್ಲಿ ಮಾಡಬಹುದು. ಒಂದು, ರಾಜ್ಯಪಾಲರ ವರದಿ ಮೇರೆಗೆ ಮಾಡಬಹುದು, ಹೌದಾ? ಅಥವಾ ರಾಜ್ಯಪಾಲರ ವರದಿ ಇಲ್ಲದೇನೂ ಮಾಡಬಹುದು. ಸೊ ರಾಜ್ಯಪಾಲರ ವರದಿ ಇದ್ರೆ ಮಾಡ್ಲಿಕ್ಕೆ ಈಸಿ. ರಾಜ್ಯಪಾಲರದ ವರದಿ ಇರ್ಲಿಲ್ಲ ಅಂತಂದ್ರೆ ಕಷ್ಟ. ಬಟ್ ಅದು ಕೂಡ ಅಧಿಕಾರ ಯಾರಿಗೆ ಇದೆ? ರಾಷ್ಟ್ರಪತಿಗಳಿಗೆ ಆ ರೀತಿಯ ಅಧಿಕಾರ ಇದೆ. ವಿಧಿ 356ರ ಅಡಿಯಲ್ಲಿ ಏನ್ ಮಾಡಬಹುದು? ಯಾವುದೇ ಒಂದು ರಾಜ್ಯ ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ವಿಫಲವಾದ್ರು ಏನ್ ಮಾಡ್ತಾರೆ? ರಾಷ್ಟ್ರಪತಿ ಆಳ್ವಿಕೆಯನ್ನ ಘೋಷಿಸ್ತಾರೆ. ಕ್ಲಿಯರ್ ಇದೆಯಾ? Is it clear to everyone? Black side, next slide in the black one thing. Don't worry. ಇದನ್ನ ಅರ್ಥ ಮಾಡ್ಕೊಳ್ರಿ ಮೊದಲು. ಇಂಗ್ಲಿಷ್ ಸೆಂಟೆನ್ಸ್, ಇಂಗ್ಲಿಷ್ ಅಲ್ಲಿ ರೈಟ್. If a constitutional machinery fails in any state government, president can impose the president's rule with or without the report of a governor. With or without the report of the governor. Right. If a state the government of the state cannot be carried on in accordance with the provisions of the Constitution. The government cannot be carried on in accordance with the provisions of the Constitution. Clear ಇದೆಯಾ ಎಲ್ಲರಿಗೂ? ಎಸ್, ಇದು ಮೊದಲನೇದು. ಯಾವ ರೀತಿ ರಾಷ್ಟ್ರಪತಿ ಆಳ್ವಿಕೆಯನ್ನ ಘೋಷಿಸಬಹುದು. ಇನ್ನು ಎರಡನೇದಾಗಿ ಯಾವ ರೀತಿ ಘೋಷಣೆ ಮಾಡಬಹುದು? ವಿಧಿ 365ರ ಅಡಿಯಲ್ಲಿ, ವಿಧಿ 365ರ ಅಡಿಯಲ್ಲಿ ರಾಜ್ಯ ಸರ್ಕಾರ ಕೇಂದ್ರದಿಂದ ನೀಡಲ್ಪಟ್ಟ
ನಿರ್ದೇಶನಗಳನ್ನ ಪಾಲಿಸಲು ವಿಫಲವಾದರೆ ಕೂಡ ರಾಷ್ಟ್ರಾಧ್ಯಕ್ಷರು ಏನು ಮಾಡಬಹುದು, ರಾಷ್ಟ್ರಪತಿ ಆಡಳಿತ ಘೋಷಣೆ ಮಾಡಬಹುದು. ನೋಡ್ರಿ, ಎರಡೂ ವಿಧಿಗಳ ಅಡಿಯಲ್ಲಿ ಅಥವಾ ಎರಡೂ ಸಂದರ್ಭಗಳಲ್ಲಿ ರಾಜ್ಯಗಳ ಮೇಲೆ ಏನ್ ಮಾಡಬಹುದು, ರಾಷ್ಟ್ರಪತಿ ಆಳ್ವಿಕೆಯನ್ನ ಹೇರಬಹುದು. ಕ್ಲಿಯರ್ ಇದೆಯಾ? ಬಹಳ ಇಂಪಾರ್ಟೆಂಟ್. ನೋಡ್ರಿ, ಎಲ್ಲಾ ರಾಜ್ಯ ಸರ್ಕಾರಗಳು ಕೇಂದ್ರದ ನಿರ್ದೇಶನಗಳನ್ನ ಪಾಲಿಸಬೇಕು ಅಂತ ಯಾವ ವಿಧಿಯಲ್ಲಿ ಬರೆದಿದೆ? ಯಾವ ವಿಧಿಯಲ್ಲಿ ಎಲ್ಲಾ ರಾಜ್ಯ ಸರ್ಕಾರಗಳು ಕೇಂದ್ರದ ನಿರ್ದೇಶನಗಳು 365. ಆ ರೀತಿ ಕೇಂದ್ರ ಯಾವುದೇ ಒಂದು ನಿರ್ದೇಶನ ನೀಡಿದಾಗ ಸರ್ಕಾರ ಅದನ್ನ ಪಾಲಿಸಲು ವಿಫಲರಾದ್ರೆ ಏನಾಗುತ್ತೆ, ರಾಷ್ಟ್ರಪತಿಗಳು ಏನು ಮಾಡಬಹುದು, ರಾಷ್ಟ್ರಾಧ್ಯಕ್ಷರ ಆಡಳಿತವನ್ನ ಹೇರಬಹುದು. ಇನ್ನು ಈ ರೀತಿ ಒಂದು ರಾಷ್ಟ್ರಪತಿ ಆಡಳಿತ ಘೋಷಣೆ ಆದ್ರೆ ಅದನ್ನ ಸಂಸತ್ತು ಅನುಮೋದನೆ ಮಾಡಬೇಕಾ? ಸಂಸತ್ತಿನ ಉಭಯ ಸದನಗಳು ಎಷ್ಟು ದಿನಗಳಲ್ಲಿ? 2 ತಿಂಗಳಿನಲ್ಲಿ ಅನುಮೋದನೆ ನೀಡಬೇಕು, ಸರಳ ಬಹುಮತದೊಂದಿಗೆ ಸರ್. ಓಕೆ, ಸಂಸತ್ತಿನ 2 ಸದನಗಳು ಸರಳ ಬಹುಮತದೊಂದಿಗೆ ಅನುಮೋದನೆ ನೀಡಬೇಕು. ಎಷ್ಟು ತಿಂಗಳಲ್ಲಿ? 2 ತಿಂಗಳಲ್ಲಿ. ಸೊ ಈ 2 ತಿಂಗಳಲ್ಲಿ ಆಗಿಲ್ಲ ಅಂತಂದ್ರೆ, ಅನುಮೋದನೆ 2 ತಿಂಗಳಲ್ಲಿ ಆಗ್ಲಿಲ್ಲ ಅಂತಂದ್ರೆ, ರೈಟ್, 1 ಮಂತ್ ಅದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ. ರಾಜ್ಯ ತುರ್ತು ಪರಿಸ್ಥಿತಿಗೆ 2 ತಿಂಗಳಿದೆ. ರಾಜ್ಯ ತುರ್ತು ಪರಿಸ್ಥಿತಿಗೆ ಎಷ್ಟು ತಿಂಗಳಿದೆ? 2 ತಿಂಗಳೇ ಇದೆ. ಓಕೆ, is it clear to everyone? ಓಕೆ, ಸೊ ಅನುಮೋದನೆ ನೀಡಲಿಲ್ಲ ಅಂತಂದ್ರೆ ಆಟೋಮೆಟಿಕ್ ಬಿದ್ದು ಹೋಗ್ತದೆ. ಅನುಮೋದನೆ ನೀಡಲಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಇದು ಏನಾಗುತ್ತೆ, ಬಿದ್ದು ಹೋಗ್ತದೆ. ಸಪೋಸ್ ಲೋಕಸಭೆ ವಿಸರ್ಜನೆ ಆಗಿದ್ರೆ, ಏನಾಗುತ್ತೆ? ಲೋಕಸಭೆ ವಿಸರ್ಜನೆ ಆಗಿದ್ರೆ, ಓಕೆ, ರಾಜ್ಯಸಭೆ 2 ತಿಂಗಳೊಳಗೆ ಅನುಮೋದನೆ ನೀಡಬೇಕು. ಪ್ಲಸ್ ಹೊಸ ಲೋಕಸಭೆ ಅಸ್ತಿತ್ವಕ್ಕೆ ಬಂದ 30 ದಿನದ ಒಳಗೆ ಅನುಮೋದನೆ ನೀಡಬೇಕು. ಇಲ್ಲ ಅಂದ್ರೆ ಬಿದ್ದು ಹೋಗ್ತದೆ. ಸರ್ ಅದಕ್ಕೆ ಯಾಕೆ 2 ತಿಂಗಳು, ಇದಕ್ಕೆ ಯಾಕೆ 1 ತಿಂಗಳು? ಎರಡಕ್ಕೂ ಆಕ್ಚುಲಿ 2 ತಿಂಗಳೇ ಇತ್ತು. ಬಟ್ 44ನೇ ತಿದ್ದುಪಡಿಯಲ್ಲಿ ಏನ್ ಮಾಡಿದ್ರು, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ 2 ತಿಂಗಳಿನಿಂದ 1 ತಿಂಗಳು ಚೇಂಜ್ ಮಾಡಿದ್ರು. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ 2 ತಿಂಗಳಿನಿಂದ 1 ತಿಂಗಳಿಗೆ ಚೇಂಜ್ ಮಾಡಿದ್ರು. ಆದ್ರೆ ರಾಜ್ಯ ತುರ್ತು ಪರಿಸ್ಥಿತಿಗೆ ಆ ರೀತಿ ಏನು ಚೇಂಜ್ ಮಾಡಲಿಲ್ಲ ಅಷ್ಟೇ. ಇಲ್ಲಿ ನೋಡ್ರಿ, ಇಲ್ಲಿ 2 ತಿಂಗಳ ಒಳಗಾಗೆಲ್ಲ ಹೊಸ ಲೋಕಸಭೆ ಅಸ್ತಿತ್ವಕ್ಕೆ ಬಂದ 30 ದಿನದೊಳಗೆ, ಇದು ಕೂಡ ನೆನಪಲ್ಲಿ ಇಟ್ಕೊಳ್ರಿ. ರೈಟ್, ರಾಜ್ಯಸಭೆ ನೀಡಲೇಬೇಕು. ಆಮೇಲೆ ಹೊಸ ಲೋಕಸಭೆ ಅಸ್ತಿತ್ವಕ್ಕೆ ಬಂದ 30 ದಿನಗಳೊಳಗೆ ಲೋಕಸಭೆ ಕೂಡ ನೀಡಬೇಕಾಗುತ್ತೆ. ಓಕೆ, ಇಸ್ ಇಟ್ ಕ್ಲಿಯರ್? ಬರ್ಕೊಳ್ಳಿ ಬೇಗ. ಇದು ಯಾಕೆ ಚೇಂಜ್ ಮಾಡಿಲ್ಲ ಸರ್? ಯಾಕಂತಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಅತ್ಯಂತ ಕ್ರಿಟಿಕಲ್ ಆಗಿರ್ತದೆ, ಇಡೀ ರಾಷ್ಟ್ರಕ್ಕೆ ಅಪ್ಲೈ ಆಗುತ್ತೆ. ಇದು ಒಂದು ಪ್ರತ್ಯೇಕ ರಾಜ್ಯಕ್ಕೆ ಮಾತ್ರ ಅನ್ವಯ ಆಗುವಂತದ್ದು. ಸೊ ಹೀಗಾಗಿ ಇದರಲ್ಲಿ ಬದಲಾವಣೆ ತರಲಿಲ್ಲ. ಇಂದಿರಾ ಗಾಂಧಿ ಅವರು ಏನು ಆಂತರಿಕ ದಂಗೆ ಅಂತ ಹೇಳಿ ಒಂದು ತುರ್ತು ಪರಿಸ್ಥಿತಿಯನ್ನ ಜಾರಿಗೆ ತಂದಿದ್ರು, ಅದರಿಂದ ಪ್ರೇರಿತರಾಗಿ ಅದನ್ನು 1 ತಿಂಗಳಾಗಿ ಮಾಡಿದ್ರು, ಇದನ್ನು ಮಾಡಲಿಲ್ಲ ಅಷ್ಟೇ. ಲೋಕಸಭಾ ಇಸ್ ಇನ್ ಸಸ್ಪೆನ್ಷನ್. ಲೋಕಸಭೆ ಸಸ್ಪೆನ್ಷನ್ ಹೋಗಲ್ಲ. ಲೋಕಸಭಾ ಕೆನಾಟ್ ಬಿ ಇನ್ ಸಸ್ಪೆಂಡೆಡ್ ಅನಿಮೇಷನ್. ಇಲ್ಲ ವಿಸರ್ಜನೆ ಆಗ್ಬೇಕು, ಇಲ್ಲ ಕೆಲಸ ಮಾಡ್ತಬೇಕಂದ್ರೆ ಲೋಕಸಭೆ ಇಲ್ಲ ಅಂತಂದ್ರೆ ದೇಶನೇ ನಡೆಯಲ್ಲ. ಓಕೆ, ಇಸ್ ಇಟ್ ಕ್ಲಿಯರ್ ಟು ಎವ್ರಿವನ್? ಇನ್ನು ಇದರ ಅವಧಿ ಎಷ್ಟು? ಒಂದು ಸರ್ತಿ ಅನುಮೋದನೆ ಪಡೆದ್ರೆ
ಒಂದು ಸಲ ಅನುಮೋದನೆ ಪಡೆದ್ರೆ ಬೇಗ ಬರ್ಕೊಳ್ರಿ. ಸರ್ ಸಿ ಮೈ ಕ್ವಶನ್. ಯಾವ ಕ್ವಶನ್ ಅಮ್ಮ? ಡೌಟ್ ಬಾಕ್ಸ್ ಅಲ್ಲಿ ಕಳಿಸ್ರಿ. ಓಕೆ, ಇನ್ನು ಏನ್ ಹೇಳಿದೆ? ಯಾವಾಗ ಇದು ನೋಡ್ರಿ, ಇದನ್ನ ಯಾವಾಗ ಹಿಂಪಡೆಯಬಹುದು? ಕೊಳ್ಳುವುದು ಯಾವಾಗ ಹಿಂಪಡೆದುಕೊಳ್ಳಬಹುದು? ರಾಷ್ಟ್ರಾಧ್ಯಕ್ಷರು ಯಾವುದೇ ಸಂದರ್ಭದಲ್ಲಿ ಹಿಂಪಡೆದುಕೊಳ್ಳಬಹುದು. ಸಂದರ್ಭದಲ್ಲಿ ನಿರ್ಧಾರ ಹೊರಡಿಸುವ ಮೂಲಕ ಹಿಂಪಡೆದುಕೊಳ್ಳಬಹುದು. ಒಂದು. ಓಕೆ, ಇಲ್ಲ ಅಂತಂದ್ರೆ 2 ತಿಂಗಳೊಳಗೆ ಸಂಸತ್ತು ಅನುಮೋದನೆ ನೀಡಲಿಲ್ಲ ಅಂತಂದ್ರೆ ಆಟೋಮೆಟಿಕ್ ರದ್ದಾಗುತ್ತೆ. ನೀಡಿಲ್ಲವಾದರೆ ರದ್ದಾಗುತ್ತೆ. ಓಕೆ, ಇನ್ನು ಒಂದು ಸಲ ಅನುಮೋದನೆ ನೀಡ್ತು, ಸಂಸತ್ತು ಅನುಮೋದನೆ ನೀಡಿದ್ರೆ ಎಷ್ಟು ತಿಂಗಳು ಮುಂದುವರಿತದೆ? 6 ತಿಂಗಳು. ಒಂದು ಸಲಕ್ಕೆ ಎಷ್ಟು ತಿಂಗಳು? ಕೇವಲ 6 ತಿಂಗಳು ಮುಂದುವರಿತದೆ. 6 ತಿಂಗಳು ಮುಂದುವರಿತದೆ. ಕ್ಲಿಯರ್ ಇದೆಯಾ? 6 ತಿಂಗಳು ಮುಂದುವರೆದು 6 ತಿಂಗಳು ಮುಂದುವರೆದು ಮುಂದೆ ಇದನ್ನ ಮುಂದುವರ್ಸಕ್ ಸಾಧ್ಯ ಇದೆಯಾ? ಮುಂದುವರ್ಸಕ್ ಸಾಧ್ಯ ಇದೆ. ಎಸ್, ಇದೇ ರೀತಿ 6 ತಿಂಗಳು ಮುಂದುವರಿಯುತ್ತದೆ. ಈ ರೀತಿ ಎಷ್ಟು ವರ್ಷಗಳ ಕಾಲ? ಗರಿಷ್ಠ 3 ವರ್ಷಗಳ ಕಾಲ. ಇದನ್ನ ನಾವು ಮುಂದುವರಿಸಿಕೊಂಡು ಹೋಗಬಹುದು. ವಿಧಿ 356 4ರ ಪ್ರಕಾರ, ಸಬ್ ಕ್ಲಾಸ್ 4 ಪ್ರಕಾರ. ಸೊ ಮ್ಯಾಕ್ಸಿಮಮ್ 3 ವರ್ಷ. ಇದನ್ನ ಯಾವ ತಿದ್ದುಪಡಿಯಿಂದ ತಂದಿದ್ದಾರೆ? 44ನೇ ತಿದ್ದುಪಡಿ 1970. ಮುಂದುವರಿಸಲಿಲ್ಲ ಅಂತಂದ್ರೆ ಮತ್ತೊಮ್ಮೆ ಅನುಮೋದನೆ ನೀಡಿಲ್ಲ ಅಂತಂದ್ರೆ ಆಟೋಮೆಟಿಕ್ ರದ್ದಾಗುತ್ತೆ. 3 ವರ್ಷ ಆದ್ಮೇಲೆ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಬರೋದಿಲ್ಲ. ರೈಟ್. ಆದ್ರೆ ಇದನ್ನ ನೀವು 1 ವರ್ಷಕ್ಕಿಂತ ಹೆಚ್ಚು ವಿಸ್ತರಣೆ ಮಾಡ್ಬೇಕಂದ್ರೆ ಕೆಲವೊಂದಿಷ್ಟು ಕಂಡೀಷನ್ ಇದಾವೆ. 3 ವರ್ಷ ಏನೋ ಮಾಡಬಹುದು, ಆದ್ರೆ 3 ವರ್ಷ ಮಾಡೋದು ಸರಳ ಅಲ್ಲ. 3 ವರ್ಷ ಮಾಡೋದು ಅಷ್ಟು ಸರಳ ಅಲ್ಲ. ಯಾಕಂತಂದ್ರೆ 1 ವರ್ಷಕ್ಕಿಂತ ಹೆಚ್ಚಿನ ಅವಧಿ ವಿಸ್ತರಣೆ ಮಾಡಬೇಕು ಅಂತಂದ್ರೆ ಇದನ್ನ ಬರ್ಕೊಟ್ರೆ ಮುಂದೆ ಹೇಳ್ತೀನಿ ನಾನು. ಬರ್ಕೊಳ್ಳಿ ಬೇಗ. ವಿಧಿ 356 ಸಬ್ ಕ್ಲಾಸ್ 5 ರಾಜ್ಯ ತುರ್ತು ಪರಿಸ್ಥಿತಿಯನ್ನ 1 ವರ್ಷಕ್ಕಿಂತ ಹೆಚ್ಚು ವಿಸ್ತರಣೆ ಮಾಡ್ಬೇಕಂತಂದ್ರೆ, ಈಗ ಒಂದ್ಸರ್ತಿ 6 ತಿಂಗಳು ತಗೊಂಡಿರ್ತಾರೆ, ಇನ್ನೊಂದ್ಸರ್ತಿ 6 ತಿಂಗಳು ತಗೋಬೇಕು ಅಂತಂದ್ರೆ ವಿಸ್ತರಿಸಲು ಏನೇನು ಕಂಡೀಷನ್ ಇರಬೇಕು? 1, ರಾಷ್ಟ್ರಾದ್ಯಂತ ಅಥವಾ ರಾಜ್ಯದಾದ್ಯಂತ ಅಥವಾ ರಾಜ್ಯದ ಯಾವುದೇ ಭಾಗದಲ್ಲಿ
ರಾಜ್ಯದ ಯಾವುದೇ ಭಾಗದಲ್ಲಿ ಏನಿರಬೇಕು, ತುರ್ತು ಪರಿಸ್ಥಿತಿ ಜಾರಿಯಲ್ಲಿರಬೇಕು. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ತುರ್ತು ಪರಿಸ್ಥಿತಿ ಜಾರಿಯಲ್ಲಿರಬೇಕು. ಒಂದು. ಎರಡನೇದು, ಸಂಬಂಧಪಟ್ಟ ರಾಜ್ಯದಲ್ಲಿ ಏನು ವಿಧಾನಸಭೆಗೆ ಸಾರ್ವತ್ರಿಕ ಚುನಾವಣೆ ನಡೆಸಲು ಸಾಧ್ಯವಿಲ್ಲ ಎಂದು ಯಾರು ದೃಢೀಕರಣ ಕೊಡಬೇಕು ಎಂದು ಕೇಂದ್ರ ಚುನಾವಣಾ ಆಯೋಗ ದೃಢೀಕರಣ ಕೊಡಬೇಕು. ಇಲ್ಲಿ ನೋಡ್ರಿ, 3 ವರ್ಷ ವಿಸ್ತರಣೆ ಮಾಡ್ಬೇಕಂದ್ರೆ 3 ವರ್ಷ ನೀವು ನಿಮ್ಮ ಮನಸೋ ಇಚ್ಛೆ ವಿಸ್ತರಣೆ ಮಾಡುವಂಗಿಲ್ಲ. ಇದನ್ನು ಕೂಡ 44ನೇ ತಿದ್ದುಪಡಿಯಿಂದಾನೇ ಸೇರಿಸಿದ್ದಾರೆ. ನೀವು 3 ವರ್ಷ ಮಾಡ್ಬೇಕು ಅಂತಂದ್ರು ಕೂಡ 1ನೇ ವರ್ಷಕ್ಕಿಂತ ಹೆಚ್ಚು ಮಾಡ್ಬೇಕಂತಂದ್ರೆ ನೀವೇನ್ ಮಾಡ್ಬೇಕಾಗತ್ತೆ? ಇಲ್ಲ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಯಲ್ಲಿದ್ದಾಗ ನೀವು ಏನ್ ಮಾಡಬಹುದು? 1 ವರ್ಷಕ್ಕಿಂತ ಹೆಚ್ಚಿನ ವಿಸ್ತರಣೆ ಮಾಡಬಹುದು. ಇಲ್ಲವಾದಲ್ಲಿ ಚುನಾವಣಾ ಆಯೋಗ ದೃಢೀಕರಣ ಕೊಡಬೇಕು. ಇಲ್ಲಿ ಎಲೆಕ್ಷನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ರೈಟ್? ಎಲೆಕ್ಷನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕ್ಲಿಯರ್ ಇದೆಯಾ? ಸೊ 1 ವರ್ಷಕ್ಕಿಂತ ಹೆಚ್ಚಿನ ವಿಸ್ತರಣೆ ಮಾಡಬೇಕಾದ್ರೆ ಏನೇನು ಕಂಡೀಷನ್? ಇವೆರಡು ಕಂಡೀಷನ್ಸ್ ಇರ್ತವೆ. ಕ್ಲಿಯರ್ ಇದೆಯಾ ಎಲ್ಲರಿಗೂ? ಬರ್ಕೊಳ್ಳಿ ಬೇಗ. ಭಾಗ್ಯ ವೇಟ್ ಸರ್, ಇದನ್ನ ಬರ್ಕೊಂಡಿಲ್ಲ ಇನ್ನು ನೀವು? ಎಸ್, ಹೇಳಿ ಭೀಮು. ಸರ್ ಇದು ಫಸ್ಟ್ನೇ ಪಾಯಿಂಟ್ ಸರ್, ಅದು ಅರ್ಥ ಆಗಿಲ್ಲ ಸರ್. ಯಾವುದು ಸರ್? ಇದು ನೆಕ್ಸ್ಟ್ ಲೈನ್ ಸರ್. ಹಾ ಸರ್, ಇದು ಸರ್ ಈ ಲೈನಾ? ಹಾ ಸರ್. ಈಗ ನೋಡ್ರಿ, ಈಗ ದೇಶದಲ್ಲಿ ತುರ್ತು ಪರಿಸ್ಥಿತಿ ಜಾರಿಯಲ್ಲಿದ್ರೆ ಸರ್ ಅಲ್ರಿ ಸರ್, ಈಗ ದೇಶದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಮತ್ತು ರಾಜ್ಯ ತುರ್ತು ಎರಡು ಒಂದೇ ರಾಜ್ಯದ ಆಗ್ಬೋದು ಸರ್? ಹೇಳ್ತೇನೆ ಸರ್, ಒಂದು ಎಕ್ಸಾಂಪಲ್ ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿನ್ ಬರ್ಕೊಳ್ರಿ ಮತ್ತೆ. ಓಕೆ ಸರ್. ಇದು ಮುಗಿತಾ? ಒಂದು ಎಕ್ಸಾಂಪಲ್ ಕೊಡ್ತೀನಿ ಸರ್. ಬರ್ಕೊಳ್ಳಿ ಗುಡ್ಡು. ಹೇಳ್ತೀನಿ ಮಧುಸೂದನ, ವಿತ್ ಎಕ್ಸಾಂಪಲ್ ಹೇಳ್ತೇನೆ. ಡೋಂಟ್ ವರಿ. ಮುಗಿತಾ? ಯಾರ್ಯಾರು ಮುಗಿದಿದೆ? ಟ್ರೂ ಹಾಕ್ರಿ. ದೀಪ್ತಿ, ಮಂಜು, ಭಾಗ್ಯಶ್ರೀ, ವಿಜಯ, ಬೇಗ ಬರ್ಕೊಳ್ಳಿ. ಎಲ್ಲರೂ ಪೋಲ್ ಹಾಕ್ರಿ. ಮುಗಿತಾ? ವಿಜಯ, ಮಲ್ಲನ್ನ ಬರ್ಕೊಡ್ರಿ ಬೇಗ. ವಾಯ್ಸಲ್ಲಿ ಏನೋ ಎಕೋ ಇಲ್ಲ ಅಲ್ಲ? ಎಕೋ ಕಡಿಮೆ ಮಾಡಬೇಕು ಅಂತನ ಹೊಸ ಮೈಕ್ ಹಾಕ್ಸಿದೀವಿ. ಫುಲ್ ಕ್ಲಿಯರ್ ಇದೆಯಾ ಇವಾಗ? ಎಸ್, ವೆರಿ ಗುಡ್. ಕಟ್ಟು ಆಗ್ತಾ ಇಲ್ಲ. ಈಗ ನೋಡ್ರಿ, ಒಂದು ಎಕ್ಸಾಂಪಲ್. ಇದು ಇಂಡಿಯಾ. ಇದು ಓಕೆ. ಇಲ್ಲಿ ನಮ್ಮ ಗೋಡಂಬಿ ರಾಜ್ಯ ಯಾವುದು? ಕರ್ನಾಟಕ. ಸೊ ಈಗ ನಾವು ಕರ್ನಾಟಕದಲ್ಲಿ ಯಾವಾಗ ರಾಜ್ಯ ತುರ್ತು ಪರಿಸ್ಥಿತಿ ರಾಷ್ಟ್ರಪತಿ ಆಡಳಿತ ಹೇಳ್ಬೋದು? ಇಲ್ಲ, ಒಂದನೇದೇನು ಸಂವಿಧಾನಕವಾಗಿ ವಿಧಿ 356 ಅಡಿಯಲ್ಲಿ, ಎರಡನೇದು ವಿಧಿ 365 ಅಡಿಯಲ್ಲಿ. ಹೌದಾ? ಯಾರು ಘೋಷಣೆ ಮಾಡ್ತಾರೆ? ರಾಷ್ಟ್ರಪತಿ ಘೋಷಣೆ ಮಾಡ್ತಾನೆ. ರಾಷ್ಟ್ರಪತಿ ಘೋಷಣೆ ಮಾಡಿದ ಮೇಲೆ ಲೋಕಸಭೆ ಮತ್ತು ರಾಜ್ಯಸಭೆ ಎಷ್ಟು ತಿಂಗಳಲ್ಲಿ ಅನುಮೋದನೆ ಕೊಡಬೇಕು? ಲೋಕಸಭೆ ಮತ್ತು ರಾಜ್ಯಸಭೆ 2 ತಿಂಗಳಲ್ಲಿ ಅನುಮೋದನೆ ಕೊಡಬೇಕು. ಸಪೋಸ್ ಲೋಕಸಭೆ ವಿಸರ್ಜನೆ ಆಗಿದ್ರೆ
ಲೋಕಸಭೆ ವಿಸರ್ಜನೆ ಆಗಿದ್ರೆ ಅಧಿವೇಶನ ಮತ್ತೆ ವಾಪಸ್ ಹೊಸ ಲೋಕಸಭೆ ಆರಂಭವಾದ 1 ತಿಂಗಳಲ್ಲಿ 30 ದಿನಗಳಲ್ಲಿ ಅವರು ಕೂಡ ಕೊಡಬೇಕು. ಒಂದು ಸಲ ಅನುಮೋದನೆ ಅಂದ್ರೆ ಎಷ್ಟು ತಿಂಗಳು? ಅನುಮೋದನೆ ಅಂತಂದ್ರೆ 6 ತಿಂಗಳು. ಗರಿಷ್ಠ ಎಷ್ಟು? 3 ವರ್ಷ. ಬಟ್ ಇದೆಲ್ಲ ಬಿಡ್ರಿ, ಈ 3 ವರ್ಷ ಗರಿಷ್ಠ ಇದೆ. ಆದ್ರೆ ಸಪೋಸ್ ನೀವು ಈಗ ಒಂದ್ಸರ್ತಿ ಪ್ರೊಕ್ಲಮೇಶನ್ ಮಾಡಿದ್ರಿ 6 ತಿಂಗಳು, ಇವತ್ತು ಪ್ರೊಕ್ಲಮೇಶನ್ ಮಾಡಿದ್ರೆ ಇವತ್ತನೇ ಸದನದಲ್ಲಿ ಪಾಸ್ ಆಯ್ತು, 6 ತಿಂಗಳಾಯ್ತು. ಇನ್ನೊಂದ್ಸಲಿ ಪ್ರೊಕ್ಲಮೇಶನ್ ಮಾಡಿದ್ರೆ 1 ವರ್ಷ ಆಯ್ತು. ಮೂರನೇ ಸರ್ತಿ ಪ್ರೊಕ್ಲಮೇಶನ್ ಮಾಡ್ಬೇಕಂದ್ರೆ 1 ವರ್ಷಕ್ಕಿಂತ ಜಾಸ್ತಿ ಆಗುತ್ತೆ. ಹೌದು ಅಲ್ವೋ? ಮೂರನೇ ಸಲ ಈ ಪ್ರೊಕ್ಲಮೇಶನ್ ಮಾಡ್ಬೇಕಾದ್ರೆ 1 ವರ್ಷಕ್ಕಿಂತ ಜಾಸ್ತಿ ಆಗುತ್ತೆ. ಹಂಗ 1 ವರ್ಷಕ್ಕಿಂತ ಜಾಸ್ತಿ ನೀವೇನಾದ್ರೂ ರಾಷ್ಟ್ರಪತಿ ಆಡಳಿತ ಹೇರಬೇಕಾದ್ರೆ 1 ವರ್ಷಕ್ಕಿಂತ ಹೆಚ್ಚು ನೀವೇನಾದ್ರೂ ಮಾಡಬೇಕಾದ್ರೆ ಏನ್ ಮಾಡ್ಬೇಕಾಗತ್ತೆ? ಇಲ್ಲ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಯಲ್ಲಿರಬೇಕು. ಅದು ಇಡೀ ಭಾರತದಲ್ಲೇ ಆಗಿರ್ಬೋದು, ಎಲ್ಲಾ ಕಡೆ ಆಗಿರ್ಬೋದು, ಅಥವಾ ಕರ್ನಾಟಕ ರಾಜ್ಯದ ಪೂರ್ತಿ ಆಗಿರ್ಬೋದು, ಅಥವಾ ಕರ್ನಾಟಕ ರಾಜ್ಯದ ಯಾವುದೋ ಒಂದು ಭಾಗದಲ್ಲಿ. ಸರ್, ಮತ್ತು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇದ್ದಾಗ ರಾಜ್ಯ ತುರ್ತು ಪರಿಸ್ಥಿತಿ ಹೇರಬಹುದಾ? ಎಸ್, ಆಬ್ವಿಯಸ್ಲಿ ಹೇರಬಹುದು. ಅದು ಇದು ಬೇರೆ ಬೇರೆ. ಇನ್ನು ಎರಡನೇದ್ದು, ಚುನಾವಣಾ ಆಯೋಗ ಹೇಳಬೇಕು. ಚುನಾವಣಾ ಆಯೋಗ ಏನಂತ ಹೇಳ್ತದ? ನನಗೆ ಚುನಾವಣೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಅಂತ ಸಂದರ್ಭದಲ್ಲಿ 1 ವರ್ಷಕ್ಕಿಂತ ಹೆಚ್ಚು ಮುಂದುವರಿಸಬಹುದು. ರೈಟ್? ಕ್ಲಿಯರ್ ಇದೆಯಾ? Is it clear to everyone? ಡೆಡ್ ಲೆಟರ್ ಅಂತ ಯಾಕೆ ಹೇಳ್ಯಾರ ಅನ್ನೋದು ಮುಂದೆ ಹೇಳ್ತೀನಿ. ಈಗ ಕೇಳ್ರಿ. ಇನ್ನೂ ಯಾರಿಗಾದ್ರೂ ಕನ್ಫ್ಯೂಷನ್ ಇದ್ರೆ ಕೈ ಎತ್ತರಿ. ಅಲ್ಲಿ ಮತ್ತಲ್ಲೇ ಮನ್ಯಾಗ ಕುಂತ ಕೈ ಎತ್ತಿಗಿತ್ತೀರಿ. ಇಲ್ಲಿ ಕೈ ಎತ್ತಬೇಕು. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಕೇಂದ್ರದ ಪ್ರಾಬಲ್ಯ ಇರುತ್ತೆ, ಆದ್ರೆ ಕೇಂದ್ರದ ಸಂಪೂರ್ಣ ಹಿಡಿತ ಇರೋದಿಲ್ಲ. ರಾಜ್ಯ ಸರ್ಕಾರಗಳ ಅಸ್ತಿತ್ವದಲ್ಲಿರ್ತವೆ, ರಾಜ್ಯ ಸರ್ಕಾರಗಳು ಕಾರ್ಯನಿರ್ವಹಿಸ್ತಾ ಇರ್ತವೆ, ಕೇಂದ್ರ ಮಾರ್ಗದರ್ಶನ ನೀಡುತ್ತದೆ ಅಷ್ಟೇ. ಬಟ್ ಇಲ್ಲಿ ನೇರವಾಗಿ ಕೇಂದ್ರದ ಆಡಳಿತನೇ ಆದಂಗೆ ಅದು. ಇಲ್ಲಿ ನೇರವಾಗಿ ಕೇಂದ್ರದ ಆಡಳಿತನೇ. ಕೈ ಎತ್ತರಿ, ಯಾರಿಗೆ ಡೌಟ್ ಇದೆ? ಇನ್ನು ಕೈ ಎತ್ತು ಮಾತಾಡಿ. ಸರ್ ನಮಸ್ಕಾರ ಸರ್. ಹೇಳಿ ಖುಷಿ. ಸರ್, ರಾಷ್ಟ್ರಪತಿ ಆಡಳಿತ ಇದ್ದಾಗ ಲೋಕಸಭೆ ಸಸ್ಪೆನ್ಷನ್ ಆಗಲ್ಲ ಸರ್? ರಾಷ್ಟ್ರಪತಿ ಆಡಳಿತ ಇದ್ದಾಗ ಲೋಕಸಭೆ ಸಸ್ಪೆನ್ಷನ್ ಆಗುತ್ತಾ? ಅಲ್ಲ, ಅಕಸ್ಮಾತ್ ಸಸ್ಪೆನ್ಷನ್ ಅಲ್ಲಿ ಇದ್ರೆ ಅವಾಗ ನೀವು ಹೊಸ ಲೋಕಸಭೆ ವಾಪಸ್ ಯಾವಾಗ ಬರುತ್ತೋ 30 ದಿನಗಳೊಳಗೆ ಅನುಮೋದನೆ ತಗೋಬೇಕು. ಅಲ್ಲ ಸರ್, ಸಸ್ಪೆನ್ಷನ್ ಸರ್, ಮನೆ ಕಳ್ಸಿರ್ತಾರಲ್ಲ ಸರ್, ನೀವು ಆಡಳಿತ ಮಾಡಕ್ ಬರಲ್ಲ ನಿಮ್ಗೆ. ಲೋಕಸಭೆ ಯಾರು ಕಳಿಸ್ತಾರ? ಯಾವ ವಿಧಿಯಲ್ಲಿ ಅಧಿಕಾರ ಯಾರಿಗೆ ಕೊಟ್ಟಿದ್ದಾರೆ? ಕನ್ಫ್ಯೂಸ್ ಆಗಿರೋದು ಸರ್. ಅದು ಹೋಗಿ ಇದೆ ಸರ್. ಇವಾಗ ಅಕಸ್ಮಾತ್ 3 ವರ್ಷ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ರಾಜ್ಯದ ಪರಿಸ್ಥಿತಿ ಏನಾಗುತ್ತೆ ಸರ್? ಅದಕ್ಕೆ 1 ವರ್ಷಕ್ಕಿಂತ ಹೆಚ್ಚು ಮಾಡಬೇಕಾದ್ರೆ ಕಂಡೀಷನ್ ಇಟ್ಟಿದ್ದಾರೆ 44ನೇ ತಿದ್ದುಪಡಿಯಲ್ಲಿ. ಮೊದಲು ಪಂಜಾಬ್ನಲ್ಲಿ 5 ವರ್ಷ ಮಾಡಿದ್ರು. ಸಾಂವಿಧಾನಿಕ ತಿದ್ದುಪಡಿ ಮಾಡಿ 5 ವರ್ಷ ಮಾಡಿದ್ರು ಪಂಜಾಬ್ನಲ್ಲಿ. ಕೆಲವೊಂದ್ ಸರ್ತಿ ಅವಾಗ ಪಂಜಾಬ್ನಲ್ಲೆಲ್ಲ ಅಕಾಲಿ ಅದು ಇದೆಲ್ಲ ಸಮಸ್ಯೆಗಳಿದ್ವು. ಎಲೆಕ್ಷನ್ ಪ್ರಾಬ್ಲಮ್ ಆಗುತ್ತಲ್ಲ ಸರ್? ಎಲೆಕ್ಷನ್ ಪ್ರಾಬ್ಲಮ್ ಆಗುತ್ತೆ. ಈಗ ಅಕಸ್ಮಾತ್ 1 ವರ್ಷ ಎಲೆಕ್ಷನ್ ಮಾಡಕ್ ಸಾಧ್ಯ ಇಲ್ಲ ಅಂತ ಚುನಾವಣಾ ಆಯೋಗ ಹೇಳಿದಾಗ ಮಾತ್ರ ಮುಂದುವರಿಸಲಿಕ್ಕೆ ಬರ್ತದೆ, ಹಂಗೆ ಮುಂದುವರಿಸಲಿಕ್ಕೆ ಬರಲ್ಲ. ಈಗ ಅದು ಚುನಾವಣಾ ಆಯೋಗ ಕೊಟ್ರೆ ಮಾಡ್ಬೋದಾ ಸರ್? ಚುನಾವಣಾ ಆಯೋಗ ಎಲೆಕ್ಷನ್ ನಡೆಸಲಿಕ್ಕೆ ಸಾಧ್ಯನೇ ಇಲ್ಲ ಅಂದಾಗ ಎಕ್ಸ್ಟೆನ್ಷನ್ ಮಾಡ್ಲೇಬೇಕಾಗತ್ತೆ. ನೀವು ಹೊಸ ಸರ್ಕಾರ ಬರ್ತದೆ, ಯಾರಿಗೆ ಅಧಿಕಾರ ಹಸ್ತಾಂತರ ಮಾಡ್ತಾರೆ? ಗರಿಷ್ಠ ಸರ್ ರಾಜ್ಯದಲ್ಲಿ ಟೈಮಿಂಗ್ ಎಷ್ಟು ವರ್ಷ ಕೊಡ್ಬೋದು? ಏನದು ಇದು ಸರ್ 3 ವರ್ಷ. ಅಕಸ್ಮಾತ್ 1 ವರ್ಷ ಮಾಡಿದ್ರು ಸರ್, 1 ವರ್ಷ ಮಾಡಿದಾಗ ಎಲೆಕ್ಷನ್ ನಡೆಸಬಾರದು ಅಂತ 2 ವರ್ಷ ಕಂಟಿನ್ಯೂಸ್ ಮಾಡ್ಬೋದು ಸರ್ ಎಲೆಕ್ಷನ್ ಕಮಿಷನ್ ಕೊಟ್ರೆ? 3 ವರ್ಷದ ತನಕ ಅಷ್ಟೇ ಮಾಡೋದು. 3 ವರ್ಷಕ್ಕಿಂತ ಬಿಯಾಂಡ್ ಅಂತಂದ್ರೆ ಸಾಂವಿಧಾನಿಕ ತಿದ್ದುಪಡಿ ಮಾಡಬೇಕಾಗುತ್ತೆ. ಅಲ್ಲ ಸರ್, ತುರ್ತು ಪರಿಸ್ಥಿತಿ ಅಲ್ಲ ಸರ್, ಎಲೆಕ್ಷನ್ 6 ತಿಂಗಳೊಳಗೆ ನಡೆಸಬೇಕು. ಈಗ ಅಕಸ್ಮಾತ್ ಅಂತ ಪರಿಸ್ಥಿತಿ ಇಲ್ಲ ಸರ್ ಈಗ ರಾಜ್ಯದಲ್ಲಿ. ಅಂತ ಪರಿಸ್ಥಿತಿ ಇಲ್ಲ ಅಂದ್ರೆ 3 ವರ್ಷ ಟೈಮ್ ಇರ್ತಲ್ಲಪ್ಪ ಎಕ್ಸ್ಟೆಂಡ್ ಮಾಡಕ್ಕೆ. ಅಂದ್ರೆ ಅಧಿಕಾರನೇ 3 ವರ್ಷ ಎಕ್ಸ್ಟೆಂಡ್ ಮಾಡ್ಬೋದಾ ಸರ್? ಯಾರ್ದು ಅಧಿಕಾರ? ರಾಷ್ಟ್ರಪತಿ ಆಡಳಿತ ಎಕ್ಸ್ಟೆಂಡ್ ಮಾಡಬಹುದು. ರಾಷ್ಟ್ರಪತಿ ಇಲ್ಲ ಸರ್. ಇವಾಗ ಲೋಕಸಭೆ ವಿಧಾನಸಭೆದು ಎಲೆಕ್ಷನ್ ಇರುತ್ತೆ ಸರ್. ಇವಾಗ ಅವಾಗ ತಾನೇ ಸೆಲೆಕ್ಟ್ ಆಗಿರ್ತಾರೆ. ಸಾರಿ, 5 ವರ್ಷ ಎಂಡ್ ಆಗೋ ಟೈಮಲ್ಲಿ ರಾಜ್ಯ ಪರಿಸ್ಥಿತಿ ಸೇರ್ತಾರೆ ಸರ್. ಈಗ ಅವಾಗ ಅದನ್ನ 1 ವರ್ಷ ಕಂಟಿನ್ಯೂ ಮಾಡಿಲ್ಲ ಸರ್. ಅದು ಈಗಿಂದು ವಿಧಾನಸಭೆದು ಟೈಮಿಂಗ್ ಪೂರ್ತಿ ಅಲ್ಲ. ಇದು ಮುಗಿದ್ಮೇಲೆ ಕೇಳ್ರಿ ನಿಮ್ ಡೌಟ್. ಓಕೆ ಸರ್. ಯಾಕಂದ್ರೆ ಅದಕ್ಕೆ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಮುಂದೆ ಸಿಗುತ್ತದೆ ಆಟೋಮ್ಯಾಟಿಕ್. ಥ್ಯಾಂಕ್ ಯು ಸರ್. ಓಕೆ, ಇದೆಲ್ಲರಿಗೂ ಅರ್ಥ ಆಯ್ತು ಅನ್ಕೊಂತೀನಿ ನಾನು. ಬ್ಯಾಕ್ ಸ್ಲೈಡ್. ಎಲ್ಲ ಮುಂದೆ ಹೇಳ್ತೀನಿ. ನೆಕ್ಸ್ಟ್
ಹಿಂಗಾದಾಗ ಈ ರೀತಿಯ ಒಂದು ಆಡಳಿತ ಪರಿಣಾಮಗಳೇನಾಗ್ತವೆ? ಪರಿಣಾಮಗಳು ಓಕೆ, ರಾಷ್ಟ್ರಾಧ್ಯಕ್ಷರಿಗೆ ವಿಶೇಷ ಅಧಿಕಾರಗಳು ಸಿಗ್ತವೆ. ರಾಷ್ಟ್ರಾಧ್ಯಕ್ಷರಿಗೆ ವಿಶೇಷ ಅಧಿಕಾರಗಳು ಸಿಗ್ತವೆ. ಯಾವ್ಯಾವ ರೀತಿಯ ಅಧಿಕಾರಗಳು? ಯಾವ್ಯಾವ ರೀತಿಯ ಅಧಿಕಾರಗಳು ಸಿಗುತ್ತವೆ? ಓಕೆ, ಎಲ್ಲ ರಾಜ್ಯ ಸರ್ಕಾರದ ಎಲ್ಲಾ ಕಾರ್ಯನಿರ್ವಹಣಾ ಅಧಿಕಾರಗಳನ್ನ ರಾಜ್ಯ ಸರ್ಕಾರದ ಎಲ್ಲಾ ಕಾರ್ಯನಿರ್ವಹಣಾ ಅಧಿಕಾರಗಳನ್ನ ಅಂದ್ರೆ ರಾಜ್ಯ ಸರ್ಕಾರ ಏನೇನು ಮಾಡ್ತಿತ್ತು ಎಲ್ಲಾ ಕಾರ್ಯನಿರ್ವಹಣಾ ಅಧಿಕಾರಗಳನ್ನ ರಾಜ್ಯಪಾಲರಿಗೆ ಅಥವಾ ಯಾವುದಾದರೂ ಪ್ರಾಧಿಕಾರಕ್ಕೆ ವಹಿಸ್ಕೊಡ್ಬೇಕು. ಸರ್ಕಾರ ಮಾಡುವ ಕೆಲಸವನ್ನ ಯಾರು ಮಾಡ್ತಾರೆ? ರಾಜ್ಯಪಾಲರು ಮಾಡ್ತಾರೆ, ಅಥವಾ ಯಾವುದೇ ಒಂದು ಕಾರ್ಯನಿರ್ವಾಹಕ ಪ್ರಾಧಿಕಾರ ಮಾಡುತ್ತೆ. ಸೊ ಮಂತ್ರಿಮಂಡಲ ಮಾಡುವ ಕೆಲಸಗಳನ್ನ ಯಾರು ಮಾಡ್ತಾರೆ? ಇಲ್ಲಿ ಮಂತ್ರಿಮಂಡಲ ಮಾಡುವ ಕೆಲಸಗಳನ್ನ ಯಾರು ಮಾಡ್ತಾರೆ? ರೈಟ್, ಯಾರು ಮಾಡ್ತಾರೆ? ಯಾರು? ರಾಜ್ಯಪಾಲರು ಅಥವಾ ರಾಷ್ಟ್ರಪತಿ ಯಾರನ್ನಾದ್ರೂ ನೇಮಿಸಿದ್ರೆ ಅವರು. ಎರಡನೇದಾಗಿ ರಾಜ್ಯ ವಿಧಾನಸಭೆಯನ್ನ ವಿಸರ್ಜನೆ ಮಾಡಬಹುದು. ರಾಜ್ಯ ವಿಧಾನಸಭೆಯನ್ನ ವಿಸರ್ಜನೆ ಮಾಡಬಹುದು ಅಥವಾ ಅದನ್ನ ಅಮಾನತ್ತಿನಲ್ಲಿ ಇಡಬಹುದು. ಸಸ್ಪೆಂಡೆಡ್ ಅನಿಮೇಷನ್ ಅಂತ ಅಮಾನತ್ತಿನಲ್ಲಿ ಇಡಬಹುದು. ಇದರ ಅರ್ಥ ಏನು? ರಾಜ್ಯ ಪಟ್ಟಿಯ ವಿಷಯಗಳ ಮೇಲೆ ಯಾರೋ ಕಾನೂನು ರಚನೆ ಮಾಡಬಹುದು. ವಿಷಯಗಳ ಮೇಲೆ ಕಾನೂನನ್ನ ಯಾರು ರಚನೆ ಮಾಡ್ತಾರೆ? ರೈಟ್, ಕಾನೂನುಗಳ ಮೇಲೆ ಸಂಸತ್ತಿಗೆ ವಿಷಯಗಳ ಮೇಲೆ ಸಂಸತ್ತಿಗೆ ಕಾನೂನು ರಚಿಸುವ ಅಧಿಕಾರ ನೀಡಬಹುದು. ಸಂಸತ್ತಿಗೆ ನೀಡಬಹುದು ಅಥವಾ ಇತರೆ ಪ್ರಾಧಿಕಾರಕ್ಕೆ ನೀಡಬಹುದು. ಸೊ ಯಾರು? ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ? ಯಾವುದು ವಿಧಾನಸಭೆಯನ್ನ ವಿಸರ್ಜನೆ ಮಾಡಬಹುದು ಅಥವಾ ಅಮಾನತಿನಲ್ಲಿ ಇಡಬಹುದು. ರೈಟ್. ಸೊ ಯಾವುದೇ ಕಾನೂನುಗಳಾಗಿರ್ಬೋದು ಅಥವಾ ಯಾವುದೇ ಆಯವ್ಯಯ ಅಥವಾ ಬಜೆಟ್ ಆಗಿರ್ಬೋದು, ಯಾರು ಪಾಸ್ ಮಾಡ್ತಾರೆ? ಕಾನೂನು ಅಥವಾ ಬಜೆಟ್ಗಳು ಯಾರು ಪಾಸ್ ಮಾಡ್ತಾರೆ? ಸಂಸತ್ತು ಪಾಸ್ ಮಾಡುತ್ತೆ ಇಂಥ ಸಂದರ್ಭ. ಸೊ ರಾಜ್ಯ ವಿಧಾನಸಭೆಗೆ ಯಾವುದಾದ್ರೂ ಅಧಿಕಾರ ಇರ್ತದ? ಇಲ್ಲಿ ರಾಜ್ಯ ವಿಧಾನಸಭೆಗೆ ಯಾವುದಾದ್ರೂ ಅಧಿಕಾರ ಇರ್ತದ? ಯಾವುದೂ ಅಧಿಕಾರ ಇರೋದಿಲ್ಲ. ಅಧಿಕಾರ ಇರೋದಿಲ್ಲ. ಓಕೆ, ರಾಜ್ಯಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಕೆಲಸಗಳನ್ನ ರೈಟ್ ಯಾರು? ರಾಷ್ಟ್ರಪತಿಗಳು ಮಾಡಬಹುದು. ಕ್ಲಿಯರ್ ಇದೆಯಾ? ಆದ್ರೆ ಇಲ್ಲಿ ಕೆಲವೊಂದು ವಿಷಯಗಳನ್ನ ನೀವು ನೆನಪಲ್ಲಿ ಇಟ್ಕೋಬೇಕು. ಇದನ್ನ ಬರ್ಕೊಳ್ರಿ, ಹೇಳ್ತೀನಿ ನಾನು ಯಾವ ವಿಷಯಗಳನ್ನ ನೆನಪಲ್ಲಿ ಇಟ್ಕೋಬೇಕು. ಬಜೆಟ್ ಅನ್ನ ಕೂಡ ಸಂಸತ್ತೇ ಪಾಸ್ ಮಾಡ್ತದೆ. ರಾಜ್ಯಕ್ಕೆ ಸಂಬಂಧಪಟ್ಟಂತ ಕಾನೂನುಗಳನ್ನ, ರಾಜ್ಯದ ಬಜೆಟ್ ಅನ್ನ ಯಾರು ಪಾಸ್ ಮಾಡ್ತಾರೆ? ಸಂಸತ್ತೇ ಪಾಸ್ ಮಾಡ್ತದೆ. ಕರ್ನಾಟಕದ ಮೇಲೆ ರಾಷ್ಟ್ರಪತಿ ಆಡಳಿತ ಆಗಿದೆ ಅಂತಂದ್ರೆ ಕರ್ನಾಟಕದ ಬಜೆಟ್ ಎಲ್ಲಿ ಮಂಡನೆ ಆಗುತ್ತೆ? ಸಂಸತ್ತಿನಲ್ಲಿ. ಎಸ್, ನೆಕ್ಸ್ಟ್. ಆದರೆ ರಾಷ್ಟ್ರಾಧ್ಯಕ್ಷರು ಬರ್ಕೊಳ್ರಿ ಬೇಗ.
ಯಾವ ಪ್ರಾಧಿಕಾರ ಅಂತಂದ್ರೆ ರಾಷ್ಟ್ರಪತಿ ಯಾವ್ದಾದ್ರು ಪ್ರಾಧಿಕಾರ ನೇಮಿಸಿದ್ರೆ ಅದಕ್ಕೋಸ್ಕರ ಯಾವುದೇ ಅಥಾರಿಟಿಯನ್ನ ಫಿಕ್ಸ್ ಮಾಡಿದ್ರೆ ಅದು ರಾಷ್ಟ್ರಪತಿ ಯಾವ ಪ್ರಾಧಿಕಾರ ಅವ ಇಷ್ಟ ಅದು ನಾ ಹೆಂಗ್ ಹೇಳಕ್ ಬರುತ್ತೆ ಗುಡ್ಡು ರಾಷ್ಟ್ರಪತಿ ಅವ್ರ ಇಷ್ಟ ಅದು ಓಕೆ ಆದ್ರೆ ರಾಷ್ಟ್ರಾಧ್ಯಕ್ಷರು ಹೈಕೋರ್ಟ್ನ ಅಧಿಕಾರಗಳನ್ನ ಏನೋ ಬದಲಾಯಿಸುವಂತಿಲ್ಲ ಹೈಕೋರ್ಟ್ಗೆ ವಿಷಯಕ್ಕೆ ಬರುವಂತಿಲ್ಲ ರಾಜ್ಯ ಹೈಕೋರ್ಟ್ ವಿಷಯಕ್ಕೆ ಬರುವಂತಿಲ್ಲ ಎರಡನೇದು ಪ್ರಜೆಗಳ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆಗುವುದಿಲ್ಲ ನಮಸ್ತೆ ಸುನೀತಾ ಅರ್ಥ ಆಗ್ತಿದ್ಯಾ ರೈಟ್ ಹೇಳಿದ್ಯಾ ಇಲ್ಲ ಮೂಲಭೂತ ಹಕ್ಕುಗಳು ಇದರಲ್ಲಿ ರದ್ದಾಗೋದಿಲ್ಲ ಸೊ ಬೇಸಿಕಲಿ ನಿಮಗೆ ಒಂದು ನಾನು ಟೇಬಲ್ ಕೊಡ್ತೀನಿ ಟೇಬಲ್ ನೆನಪಲ್ಲಿ ಇಟ್ಕೊಳ್ಳಿ ಯಾವ ಚುನಾವಣೆ ನಡೆಯೋದಿಲ್ಲ ನಡೀತದೆ ಚುನಾವಣೆ ಯಾಕೆ ನಡೆಯೋದಿಲ್ಲ ಚುನಾವಣೆ ನಡೆದು ಹೊಸ ಸರ್ಕಾರ ಬಂದ್ರೆ ರಾಷ್ಟ್ರಪತಿ ಆಡಳಿತ ರದ್ದು ಮಾಡ್ತಾರೆ ಇದನ್ನ ಬರ್ಕೊಳ್ರಿ ಒಂದು ಟೇಬಲ್ ಕೊಡ್ತೀನಿ ನಿಮಗೆ ಓಕೆ ಇಲ್ಲಿ ಸಾಮಾನ್ಯ ಸಂದರ್ಭದಲ್ಲಿ ಇಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಇದ್ದಾಗ ಸೊ ಕಾನೂನುಗಳನ್ನ ಯಾರು ಮಾಡ್ತಾರೆ ಸಾಮಾನ್ಯ ಸಂದರ್ಭದಲ್ಲಿ ವಿಧಾನಸಭೆ ಮಾಡುತ್ತಾ ಕಾನೂನುಗಳನ್ನ ಯಾರು ಮಾಡ್ತಾರೆ ಸಾಮಾನ್ಯ ಸಂದರ್ಭದಲ್ಲಿ ವಿಧಾನಸಭೆ ರಾಷ್ಟ್ರಪತಿ ಆಳ್ವಿಕೆಯಲ್ಲಿ ಸಂಸತ್ತು ರೈಟ್ ಇನ್ನು ಬಜೆಟ್ ಯಾರು ಮಂಡಿಸ್ತಾರೆ ಇಲ್ಲಿ ಬಜೆಟ್ ಎಲ್ಲಿ ಮಂಡಿಸ್ತಾರೆ ವಿಧಾನಸಭೆಯಲ್ಲಿ ರಾಷ್ಟ್ರಪತಿ ಆಳ್ವಿಕೆಯಲ್ಲಿ ಸಂಸತ್ತು ಕ್ಲಿಯರ್ ಇದೆಯಾ ಅರ್ಥ ಆಗ್ತಿದ್ಯಾ ಇನ್ನು ಸಾಮಾನ್ಯ ಸಂದರ್ಭದಲ್ಲಿ ಸುಗ್ರೀವಾಜ್ಞೆ ಯಾರು ಹೊರಡಿಸ್ತಾರೆ ರಾಜ್ಯಪಾಲರು ಹೊರಡಿಸ್ತಾರೆ ಆದ್ರೆ ರಾಷ್ಟ್ರಪತಿ ಆಳ್ವಿಕೆ ಸಂದರ್ಭದಲ್ಲಿ ರಾಷ್ಟ್ರಪತಿ ಹೊರಡಿಸ್ತಾರೆ ಸುಗ್ರೀವಾಜ್ಞೆ ಆಮೇಲೆ ಇನ್ನೊಂದು ವಿಶೇಷ ವಿಷಯ ನೆನಪಲ್ಲಿ ಇಟ್ಕೋಬೇಕು ನೀವು ಏನು ಅಂತಂದ್ರೆ ಈ ಸಂಸತ್ತು ಮಾಡಿದ ಕಾನೂನುಗಳು ಎಲ್ಲಿವರೆಗೆ ಜಾರಿ ಇರ್ತದೆ ಕಾನೂನುಗಳು ರಾಜ್ಯ ವಿಧಾನಸಭೆ ರದ್ದು ಮಾಡುವವರೆಗೂ ಏನಿರ್ತವೆ ಅಸ್ತಿತ್ವದಲ್ಲಿರ್ತವೆ ನೋಡ್ರಿ ಹಿಂದೆ ನಾವು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿ ಏನಂತ ಹೇಳಿದೆ ರಾಜ್ಯ ಪಟ್ಟಿ ವಿಷಯಗಳ ಮೇಲೆ ಸಂಸತ್ತು ಕಾನೂನು ಮಾಡಿದ್ರೆ ಅದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಮುಗಿಯೋ ತನಕ ಮಾತ್ರ ಇರ್ತದೆ ಪರಿಸ್ಥಿತಿ ಮುಗಿಯೋ ತನಕ ಮಾತ್ರ ಇರ್ತದೆ ಆದ್ರೆ ಈ ಸಂದರ್ಭದಲ್ಲಿ ಎಲ್ಲಿವರೆಗೆ ರಾಜ್ಯ ವಿಧಾನಸಭೆ ರದ್ದು ಮಾಡ್ತದೆ ಅಥವಾ ಹೊಸ ಕಾನೂನು ತರ್ತದೆ ಅಲ್ಲಿವರೆಗೆ ಓಕೆ ಕ್ಲಿಯರ್ ಇದೆಯಾ ರಾಷ್ಟ್ರಪತಿ ಪರವಾಗಿ ರಾಜ್ಯಪಾಲರು ಹೊರಡಿಸ್ತಾರೆ ಇಲ್ಲಿ ರಾಜ್ಯಪಾಲರ ಹೆಸರಲ್ಲಿ ಅಲ್ಲಿ ರಾಷ್ಟ್ರಪತಿ ಹೆಸರಲ್ಲಿ ಇವಾಗ ನಿನ್ನೆ ಏನ್ ಹೇಳಿದೆ ನಾನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿ ಸಂಸತ್ತು ರಾಜ್ಯ ಪಟ್ಟಿ ವಿಷಯಗಳ ಮೇಲೆ ಕಾನೂನು ಮಾಡಬಹುದೇ ಇನ್ನೊಂದು ಟೇಬಲ್ ಹಾಕೊಳ್ರಿ ಇನ್ನೂ ಪೂರ್ತಿ ಕ್ಲಿಯರ್ ಆಗುತ್ತೆ ವಿಧಿ 352 ವಿಧಿ 356 ಇವೆರಡು ಹೆಂಗ್ ಡಿಫ್ರೆಂಟ್ ಇದಾವೆ ಬರ್ಕೊಳ್ರಿ ಹೇಮಂತ್ ನೋಡ್ರಿ ರಾಜ್ಯಗಳ ಮೇಲೆ ಪ್ರಭಾವ ಯಾವ ರೀತಿ ಇರುತ್ತೆ ಇಲ್ಲಿ ನೋಡ್ರಿ ಇಲ್ಲಿ ಅಧಿಕಾರ ಯಾರು ಮಾಡ್ತಾರೆ ಸರ್ಕಾರ ಯಾರು ಇರ್ತದೆ ಇಲ್ಲಿ ರಾಜ್ಯ ಸರ್ಕಾರ ಇರ್ತದೆ ಆದ್ರೆ ಕೇಂದ್ರದ ನಿರ್ದೇಶನಗಳನ್ನ ಫಾಲೋ ಮಾಡ್ತದೆ ಆದ್ರೆ ವಿಧಿ 352 ಅಡಿಯಲ್ಲಿ ರಾಜ್ಯಪಾಲರ ಆಡಳಿತ ಇರುತ್ತೆ ರಾಜ್ಯಪಾಲರು ಇಲ್ಲಿ ರಾಜ್ಯ ಸರ್ಕಾರ ಇರೋದಿಲ್ಲ ರಾಜ್ಯಪಾಲರು ಇರ್ತಾರೆ ಗೊತ್ತಾಯ್ತಾ ಇನ್ನು ವಿಧಾನಸಭೆ ಇರ್ತದ ವಿಧಾನಸಭೆ ಇಲ್ಲಿ ಅಸ್ತಿತ್ವದಲ್ಲಿ ಇರ್ತದೆ
ಬಟ್ ಇಲ್ಲಿ ಏನಾಗುತ್ತೆ, ಇಲ್ಲೇನಾಗುತ್ತೆ, ರದ್ದಾಗುತ್ತದೆ ಅಥವಾ ಅಮಾನತ್ತಾಗಿರ್ತದೆ. ಇನ್ನು ಕಾನೂನುಗಳನ್ನ ಇಲ್ಲಿ ಯಾರು ರಚಿಸ್ತಾರೆ? ಇಲ್ಲೂ ಕೂಡ ಸಂಸತ್ತು ರಚಿಸ್ತದೆ. ಆದ್ರೆ ಇವು ತುರ್ತು ಪರಿಸ್ಥಿತಿ ಮುಗಿದ 6 ತಿಂಗಳ ನಂತರ ರದ್ದಾಗುತ್ತೆ. ರದ್ದು ರಾಜ್ಯ ಪಟ್ಟಿ ಮೇಲೆ ಹೇಳ್ತಾ ಇರೋದು ನಾನು, ರಾಜ್ಯ ಪಟ್ಟಿ ಮೇಲೆ. ಇಲ್ಲೂ ಕೂಡ ಸಂಸತ್ತು ಮಾಡ್ತದೆ, ಆದ್ರೆ ಇದು ಎಲ್ಲಿವರೆಗೂ ಮುಂದೆ ಬರ್ತದೆ? ರಾಜ್ಯ ವಿಧಾನಸಭೆ ರದ್ದು ಮಾಡಬೇಕು, ಅದನ್ನ ಮುಂದೆ ರದ್ದು ಮಾಡಬೇಕು. ಕಾನೂನನ್ನ ರಾಜ್ಯ ಒಪ್ಕೊಂಡ್ರೆ ಅದು ಹಂಗೆ ಮುಂದುವರಿತದೆ, ರದ್ದಾಗೋದಿಲ್ಲ. ಹಂಗೆ ಮುಂದುವರಿತದೆ, ರದ್ದಾಗೋದಿಲ್ಲ. ಇನ್ನು ಫಂಡಮೆಂಟಲ್ ರೈಟ್ಸ್ ಇಲ್ಲಿ ರದ್ದು ಮಾಡಬಹುದು, ಇಲ್ಲಿ ರದ್ದು ಮಾಡುವಂತಿಲ್ಲ. ಓಕೆ, ಗೊತ್ತಾಯ್ತಾ ಎಲ್ಲರಿಗೂ? ಪೂರ್ತಿ 52ಕ್ಕೆ 56ಕ್ಕೆ ಡಿಫರೆನ್ಸ್ ಗೊತ್ತಾಯ್ತಾ? ಬರ್ಕೊಳ್ಳಿ ಸಾನ. ರಾಜ್ಯ ಸರ್ಕಾರದ ಎಲ್ಲಾ ಕೆಲಸಗಳನ್ನ ರಾಷ್ಟ್ರಪತಿಗಳು ವಹಿಸ್ಕೊಳ್ತಾರೆ. ಅದೇ ನೋಡಿ, ರಾಷ್ಟ್ರಪತಿ ಹೆಸರಲ್ಲಿ. ಪಂಚಾಯತ್ ಎಲೆಕ್ಷನ್ ನಡೀತದೆ, ಅವೆಲ್ಲ ನಡೀಬಹುದು ನಾರ್ಮಲ್ ಆಗಿ. ಇಲ್ಲಿ ಬಜೆಟ್ ಯಾರು ಮಂಡನೆ ಮಾಡ್ತಾರೆ? ಬಜೆಟ್ ಇಲ್ಲಿ ವಿಧಾನಸಭೆಯಲ್ಲೇ ಮಂಡನೆ ಮಾಡ್ತಾರೆ, ಇಲ್ಲಿ ಅವರು. ಓಕೆ, ಮುಗಿತಾ ಎಲ್ಲರಿಗೂ? ಸರಿ, 1-2 ಮಿನಿಟ್ಸ್ ಬ್ರೇಕ್ ತಗೊಳ್ಳಿ. ಬ್ರೇಕ್ ಆದ್ಮೇಲೆ ಕಂಟಿನ್ಯೂ ಮಾಡೋಣ. ಡೌಟ್ ಮುಗಿಸಿ ಬ್ರೇಕ್ ತಗೊಳ್ಳೋಣ. ಹೇಳಿ ಖುಷ್. ಸರ್, ಇದು ಕಾನೂನು ಅರ್ಥ ಆಗಿಲ್ಲ ಸರ್ ನಮ್ಗೆ. ಕಾನೂನು, ಈಗ ಕಾನೂನು ಅಂತಂದ್ರೆ ಈಗ ಗೋಹತ್ಯೆ ನಿಷೇಧ ಕಾಯ್ದೆ ಇದೆ. ಅಲ್ಲ, ಕರ್ನಾಟಕ ಗೋಹತ್ಯೆ ನಿಷೇಧ ಕಾಯ್ದೆ ಬಂತು. ನಾನು ಹೇಳುವವರ್ ಕೇಳ್ರಿ, ಓಕೆ ಸರ್. ಆಮೇಲೆ ನೀವು ಕ್ವಶನ್ ಕಂಟಿನ್ಯೂ ಮಾಡಿ. ಪೂರಕ ಪ್ರಶ್ನೆಗಳಿಗೆ ಅವಕಾಶ ಇದೆ. ಓಕೆ ಸರ್. ಆಯ್ತಾ? ಇವಾಗ ರಾಜ್ಯ ಸರ್ಕಾರ ಗೋಹತ್ಯೆ ನಿಷೇಧ ಕಾನೂನು ತಂತು. ಹಾ ಸರ್. ಹಿಂಗೆ ಗೋಹತ್ಯೆ ನಿಷೇಧ ಕಾನೂನು ಇವಾಗ ಯಾರು ತರ್ತಾರೆ? ಸಾಮಾನ್ಯ ಸಂದರ್ಭಗಳಲ್ಲಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತು ಓಟ್ ಹಾಕಿ ತರ್ತವೆ. ಈಗ ರಾಷ್ಟ್ರಪತಿ ಆಡಳಿತ ಬಂತು, ಅವಾಗ ವಿಧಾನಸಭೆ ಅಮಾನತಿನಲ್ಲಿ ಇರ್ತದೆ. ಅವಾಗ ವಿಧಾನ ಪರಿಷತ್ ಇರಲ್ಲ ಸರ್? ವಿಧಾನ ಪರಿಷತ್ ಇರ್ತದಪ್ಪ, ವಿಧಾನಸಭೆ ಮೇನ್ ಅದೇ ಇಲ್ಲಲ್ಲ, 2 ಸದನಗಳಿಂದ ಪಾಸ್ ಆಗ್ಬೇಕು. ಹೀಗಾಗಿ ಅವಾಗ ಈ ಗೋಹತ್ಯೆ, ಕರ್ನಾಟಕ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಎಲ್ಲಿ ಪಾಸ್ ಮಾಡ್ಬೇಕು? ಸಂಸತ್ತಿನಲ್ಲಿ ಅಷ್ಟೇ. ಅಲ್ಲ ಸರ್, ಇದು ಇವಾಗ 356ರಲ್ಲಿ ರಾಜ್ಯ ವಿಧಾನಸಭೆ ರದ್ದು ಮಾಡುವವರೆಗೂ ಅಂತ ಅರ್ಥ ಆಗಿದೆ. ರದ್ದು ಮಾಡ್ಲೇಬೇಕು ಅಂದ್ರೆ ರಾಜ್ಯ ವಿಧಾನಸಭೆ ಆ ಕಾನೂನನ್ನ ರದ್ದು ಮಾಡಬೇಕು, ಅಂದಾಗ ಮಾತ್ರ ಅದು ರದ್ದಾಗುತ್ತೆ. ಸಂಸತ್ತು ರಚಿಸಿದಂತ ಕಾನೂನು. ಈಗ ಸಂಸತ್ತು ಕರ್ನಾಟಕ ಗೋಹತ್ಯೆ ನಿಷೇಧ ಕಾಯ್ದೆಯನ್ನ ಜಾರಿಗೆ ತಂತು. ಸಂಸತ್ತು ಕರ್ನಾಟಕ ರಾಜ್ಯದಲ್ಲಿ ಸಂಸತ್ತು ಜಾರಿಗೆ ತಂದಿದೆ. ಇವಾಗ ಅದನ್ನ ಆಟೋಮೆಟಿಕ್ ಆಗಿ ರದ್ದಾಗೋದಿಲ್ಲ. ಇಲ್ಲ, ರಾಜ್ಯ ಸರ್ಕಾರ ಅದೇ ವಿಷಯದ ಮೇಲೆ ಹೊಸ ಕಾನೂನು ತರಬೇಕು, ಇಲ್ಲ ಹಳೆ ಕಾನೂನನ್ನ ರದ್ದು ಮಾಡುವಂತ ಅನುಮೋದನೆ ಮಾಡಬೇಕು. ಇದು ರಾಜ್ಯ ವಿಧಾನಸಭೆ ರದ್ದು ಮಾಡಿ ಸಂಸತ್ತು ಕಾನೂನು ಮಾಡುತ್ತೆ ಸರ್, ಅಥವಾ ಸಂಸತ್ತು ಮಾಡಿದ ಕಾನೂನನ್ನ ರಾಜ್ಯ ವಿಧಾನಸಭೆ ರದ್ದು ಮಾಡುವವರೆಗೂ ಅದು ಅಸ್ತಿತ್ವದಲ್ಲಿರ್ತದೆ. ಅಂದ್ರೆ ಇವಾಗ ಸಂಸತ್ ಏನಾದ್ರು ಮಾಡಿದ್ರೆ ಅದು ರಾಜ್ಯ ವಿಧಾನಸಭೆ ಬ್ಯಾನ್ ಮಾಡೋವರೆಗೂ ಅದು ಅಸ್ತಿತ್ವದಲ್ಲಿರ್ತದೆ. ಸರ್, ಅದೊಂದೇ ಅರ್ಥ ಆಗಿಲ್ಲ ಸರ್. ಅದಕ್ಕೆ ರಾಜ್ಯ ವಿಧಾನಸಭೆ ರದ್ದು ಮಾಡುವವರೆಗೂ ಅಂತ ಸರ್, ಅದಕ್ಕೆ ಅರ್ಥ ಆಗಿಲ್ಲ. ಹೇಳಮಲ್ಲನ ಸರ್, ನಮಸ್ತೆ. ಹಲೋ ಸರ್, ಕೇಳಿಸ್ತದ? ಸರ್, ನನ್ಗೆ ಡೌಟ್ ಏನಿಲ್ಲ ಸರ್. ನೀವು ರೆಸ್ಟ್ ಹೋಗೋ ಮುಂದೆ 356(5) ಅಂತಲ್ಲ ಸರ್, ಅದನ್ನ ಅಲ್ಲಿ ಡಿಸ್ಪ್ಲೇ ಮ್ಯಾಗ ಇಟ್ಟು ಹೋಗ್ಬಿಟ್ರಿ ಸರ್. ಬರ್ಕೋತೀನಿ. ಓಕೆ ಸರ್, ಮತ್ತೇನು? ಹೇಳಿ ಅಭಿಷೇಕ್. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಹೇಳಪ್ಪ. ಸರ್, ಇದು ಸಾಮಾನ್ಯ ಸಂದರ್ಭ ಮತ್ತು ರಾಷ್ಟ್ರಪತಿ ಆಳ್ವಿಕೆ ಅಂತ ಬಳಸಿದ್ರಲ್ಲ, ಅಲ್ಲಿ ಸುಗ್ರೀವಾಜ್ಞೆಯನ್ನ ರಾಜ್ಯದಲ್ಲಿ ರಾಷ್ಟ್ರಪತಿ ಹೊರಡಿಸ್ತಾರೆ, ರಾಜ್ಯಪಾಲರು ಹೊರಡಿಸ್ತಾರೆ? ರಾಷ್ಟ್ರಪತಿ ಹೆಸರಲ್ಲಿ ರಾಜ್ಯಪಾಲರು ಹೊರಡಿಸ್ತಾರೆ, ಆದ್ರೆ ರಾಷ್ಟ್ರಪತಿನೇ ಹೊರಡಿಸಿದಂಗದು. ಓಕೆ ಸರ್, ಅಷ್ಟೇ ಸರ್. ಓಕೆ, ಅಷ್ಟೇ ಸರ್. ಓಕೆ ಸರ್. ಅಂದ್ರೆ ಬೇಸಿಕಲಿ ರಾಷ್ಟ್ರಪತಿ ಆಳ್ವಿಕೆ ಅಂದ್ರೆ ರಾಷ್ಟ್ರಪತಿನೇ ಮುಂದೆ ನಿಂತು ಕೆಲಸ ಮಾಡಲ್ಲ, ರಾಜ್ಯಪಾಲರಿಗೆ ವಹಿಸ್ಕೊಡ್ತಾನೆ. ಹೇಳ್ರಿ ರೇಖಾ. ಸರ್, ವಿಧಿ 356(5) ಇನ್ನೊಂದ್ಸಲ ರಿಪೀಟ್ ಮಾಡ್ತೀರಾ? ವಿಧಿ 356(5). ಈಗ ರಾಜ್ಯ ಪರಿಸ್ಥಿತಿಯನ್ನ 6 ತಿಂಗಳು ಅಂತೇಳಿ ನೀವು ಒಂದ್ಸರ್ತಿ ವಿಸ್ತರಣೆ ಮಾಡಿದ್ರಿ.
ಹ್ಮ್. ಅದನ್ನ 1 ವರ್ಷಕ್ಕಿಂತ ಜಾಸ್ತಿ ವಿಸ್ತರಣೆ ಮಾಡಬೇಕಾದ್ರೆ ಇಲ್ಲ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಯಲ್ಲಿ ಇರಬೇಕು, ಅಂತ ಸಮಯದಲ್ಲಿ ನೀವು ವಿಸ್ತರಣೆ ಮಾಡಬಹುದು. ಓಕೆ, ಇಲ್ಲ ಅಂದ್ರೆ ಚುನಾವಣಾ ಆಯೋಗ ಅಲ್ಲಿ ಚುನಾವಣೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಬೇಕು. ಅಂತ ಸಂದರ್ಭದಲ್ಲಿ ಮಾತ್ರ 1 ವರ್ಷಕ್ಕಿಂತ ಹೆಚ್ಚು ವಿಸ್ತರಣೆ ಮಾಡಬೇಕು, ಇಲ್ಲ ಅಂದ್ರೆ ವಿಸ್ತರಣೆ ಇದು ಮಾಡ್ಲಿಕ್ಕೆ 3 ವರ್ಷದ ಒಳಗಡೆನೆ ಬರ್ತೈತೇನ್ ಸರ್ ಇದು? 3 ವರ್ಷದ ಒಳಗಡೆನೆ ಅದು. ಹಾ ಸರ್, ಅದೇ ಕ್ಲಿಯರ್ ಆಯ್ತು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೇಳ್ರಿ, ಯಾರ ವಾಯ್ಸ್ ಕೇಳಿಸ್ತಿಲ್ಲಪ್ಪ, ಹೊಸ ಮೈಕ್ ತಗೊಂಡ್ಬಿಟ್ಟಿನಿ. ಹಲೋ ಸರ್. ಹಾ ಸರ್, ಇದು ಆಗಲೇ ಸ್ಟೇಟ್ ಎಮರ್ಜೆನ್ಸಿ ಬಗ್ಗೆ ಹೇಳಿದ್ರಲ್ಲ ಸರ್. ಹಾ ಅದ್ರ ಸರ್, ಈ 44 ಅಮೆಂಡ್ಮೆಂಟ್ ಆಕ್ಟ್ ಗರಿಷ್ಠ 3 ವರ್ಷ ಮಾಡಿದೆ ಅಂತ ಹೇಳಿ ಸರ್. ಮೊದಲು ಎಷ್ಟಿತ್ತು ಸರ್? ಮೊದಲು ಈ 44 ಅಮೆಂಡ್ಮೆಂಟ್ ಆಕ್ಟ್ ಬರೋಕ್ಕಿಂತ ಮೊದಲು ಏನೋ ಇದು ಇರಲಿಲ್ಲ, ಲಿಮಿಟ್ ಇರಲಿಲ್ಲ. ಹೌದು ಸರ್, ಅನಿರ್ದಿಷ್ಟ ಇತ್ತು. ಹಾ ಓಕೆ ಸರ್. ಹೇಳಿ ಮನ್ಸ. ಹಲೋ. ಹೇಳಿ. ನಮಸ್ತೆ. ನಮಸ್ತೆ, ಹೇಳಿಪ್ಪ. ಸರ್, ಅದು 6 ತಿಂಗಳು ಅಲ್ಲ, 3 ವರ್ಷ ಗರಿಷ್ಠತೆ ಐತಲ್ಲ, 6 ತಿಂಗಳಿಗೆ ಒಂದ್ಸತಿ ಅನುಮೋದನೆ ಕೊಟ್ಟು 3 ವರ್ಷ ಅಷ್ಟೇ ಸರ್, ಅದ್ರ ಮೇಲೆ ಬರಲ್ಲ ಸರ್? ಬರಲ್ಲ. ಮಾಡ್ಬೇಕಂದ್ರೆ ಮತ್ತೆ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಬೇಕು, ಅಲ್ಲಿ ತನಕ ಬರಲ್ಲ ಹಂಗೆ. ಹೌದಾ? 3 ತಿಂಗಳು ಅಲ್ಲ, 6 ತಿಂಗಳಾದ ತಕ್ಷಣ ಅನುಮೋದನೆ ಅಂದ್ರೆ ಸಂಸತ್ ನಿರ್ಧಾರ ಮಾಡ್ಬೇಕಲ್ಲ ಸರ್? 6 ತಿಂಗಳಿಗೊಮ್ಮೆ ಸಂಸತ್ ಅನುಮೋದನೆ ಮಾಡಲೇಬೇಕು. ಹೌದಾ? ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ಸರ್. ಸರಿ, ಹಾಗಿದ್ರೆ 2 ಮಿನಿಟ್ಸ್ ಬ್ರೇಕ್ ತಗೊಳ್ರಿ, ಮತ್ತೆ ಕಂಟಿನ್ಯೂ ಮಾಡೋಣ. ಓಕೆ, ಲೈಕ್ ಬಟನ್ ಹತ್ರ ಎಲ್ಲರೂ. Yes, welcome back everyone. ಇನ್ನು ವಿಧಿ 356ರ ಬಳಕೆ ಮತ್ತು ದುರ್ಬಳಕೆಯನ್ನ ನೋಡಿ. ಬಳಕೆ ಮತ್ತು ದುರ್ಬಳಕೆ, ಯೂಸ್ ಅಂಡ್ ಅಬ್ಯೂಸ್.
ಸಂವಿಧಾನ ರಚನೆ ಮಾಡುವಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾರೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನಂತ ಹೇಳ್ತಾರೆ, ಈ ವಿಧಿ 356 ಏನಿದೆ 56 ಇದೊಂದು ಡೆಡ್ ಲೆಟರ್ ಇದ್ದ ಹಾಗೆ, ರೈಟ್, ಡೆಡ್ ಲೆಟರ್ ಇದ್ದ ಹಾಗೆ ಅಂದ್ರೆ ನಿರುಪಯೋಗ ಅಥವಾ ಉಪಯೋಗಕ್ಕೊಳಗಾಗದ ಪತ್ರ ಇದ್ದಂತೆ. ಪತ್ರ ಅಂದ್ರೆ ಏನು? ಇದನ್ನ ಯಾರು ಬಳಸೋದೇ ಇಲ್ಲ, ಇದನ್ನ ಯಾರು ಬಳಸೋದೇ ಇಲ್ಲ. ಯಾಕೆ ಬಳಸ್ತಾರೆ? ಯಾಕಂದ್ರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವಿನ ಅಧಿಕಾರದ ಸಮತೋಲನ ಉಳಿಬೇಕು ಅಂದ್ರೆ ಇದನ್ನ ಬಳಸಬಾರ್ದು. ಸುಮ್ಮನೆ ಯಾರು ಬಳಸ್ತಾರೆ? ಯಾರು ಬಳಸೋದಿಲ್ಲ. ಸೊ ಇಟ್ ಈಸ್ ಅ ಮಿಯರ್ ಡೆಡ್ ಲೆಟರ್ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಇದು ಡೆಡ್ ಲೆಟರ್ ಆಗಿ ಉಳಿತಾ? ಡೆಡ್ ಲೆಟರ್ ಆಗಬೇಕಾಗಿದ್ದು ಇದು ಆಗಿದ್ದೇನು? ಡೆಡ್ಲಿ ಲೆಟರ್ ಆಯ್ತು. ಆಗಿದ್ದೇನು? ಡೆಡ್ಲಿ ಲೆಟರ್. ಹೆಂಗ ಡೆಡ್ಲಿ ಲೆಟರ್ ಆಯ್ತು? ಮೊದಲ ಬಾರಿಗೆ ಯಾವಾಗ ಬಳಕೆ ಆಗಿದ್ದು? 1951 ಪಂಜಾಬ್ನಲ್ಲಿ, ರೈಟ್. ಅದಾದ್ಮೇಲೆ ಎಷ್ಟು ಬಾರಿ? ಸುಮಾರು 100 ಬಾರಿ ಬಳಕೆಯಾಗಿದೆ. ಅಂತಂದ್ರೆ ಉಪಯೋಗ ಆಗೋದಿಲ್ಲ ಅಂತೇಳಿ ಏನು ಅಂಬೇಡ್ಕರ್ ಹೇಳಿದ್ರು, ಅದನ್ನು ಮೀರಿ ದುರುಪಯೋಗ ಜಾಸ್ತಿ ಆಗಿದೆ. ಛತ್ತೀಸ್ಗಢ ಮತ್ತು ತೆಲಂಗಾಣ ಬಿಟ್ರೆ ಎಲ್ಲಾ ರಾಜ್ಯಗಳಲ್ಲಿ ಪ್ರಯೋಗ ಆಗಿದೆ. ಎಲ್ಲಾ ರಾಜ್ಯಗಳಲ್ಲಿ ಹೇರಿಕೆ, ರೈಟ್. ಇದು ಒಂದು ಏನು ಯಾವ ರೀತಿ ಅಂತ ಹೇಳ್ಬೋದು ಇದನ್ನ, ರೈಟ್, ಯಾವ ರೀತಿ ಅಂತ ಹೇಳ್ಬೋದು? ಒಂದು ಸಂವಿಧಾನದ ಏನೋ ಒಂದು ದುರುಪಯೋಗ ಅಂತೇಳಿ ಹೇಳ್ಬೋದು. ಸಂವಿಧಾನದ ದುರುಪಯೋಗ ಅಂತ ಹೇಳಿ ಹೇಳ್ಬೋದು. 10 ಅಲ್ಲದ 100 ಬಾರಿ ಬಳಕೆ ಆಗಿದೆ. 10 ಅಂತ. ಯಾಕೆ ದುರುಪಯೋಗ ಆಯ್ತು, ಯಾಕೆ ದುರ್ಬಳಕೆ ಆಯ್ತು ಅನ್ನೋದು ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬಹಳ ಇಂಪಾರ್ಟೆಂಟ್. ಅದರಲ್ಲಿ ಇಂದಿರಾ ಗಾಂಧಿ ಸರ್ಕಾರ ಇದ್ದಾಗಂತೂ ಫುಲ್ ಹೆವಿ. ಇಂದಿರಾ ಗಾಂಧಿ ಸರ್ಕಾರ ಇದ್ದಾಗ ಇದನ್ನ ಬರ್ಕೊಂಡ್ರ ಎಲ್ಲರೂ? ಬರ್ಕೊಳ್ಳಿ. ಇಂದಿರಾ ಮೇಡಮ್ ವಿಧಿ 356ರಲ್ಲಿ ಏನು ರಾಷ್ಟ್ರಪತಿಯವರ ಸಂತೃಪ್ತಿ ಮೇರೆಗೆ ಅಂತೇಳಿ ಏನು ಶಬ್ದ ಬಳಸಿದ್ದಾರೆ, ಇದನ್ನ ನ್ಯಾಯಾಂಗ ವಿಮರ್ಶೆ ವ್ಯಾಪ್ತಿಯಿಂದ ಹೊರಗಿಟ್ಟು. ಹೊರಗಿಟ್ಟು ಯಾವ ತಿದ್ದುಪಡಿ ಮೂಲಕ? 38ನೇ ತಿದ್ದುಪಡಿ ಮೂಲಕ. ಆದ್ರೆ ಇದನ್ನ 42ನೇ ತಿದ್ದುಪಡಿ ಏನು 1978ರ ಪ್ರಕಾರ ನ್ಯಾಯಾಂಗ ವಿಮರ್ಶೆಗೆ ಒಳಪಡಿಸಲಾಯಿತು. ಯಾಕಂದ್ರೆ ರಾಷ್ಟ್ರಪತಿ ತೆಗೆದುಕೊಂಡಂತ ನಿರ್ಧಾರ ತಪ್ಪಾಗಿರ್ಬೋದಲ್ಲ. ಸೊ ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದು ಅಂತೇಳಿ 42ನೇ ತಿದ್ದುಪಡಿಯಲ್ಲಿ ಬಳಸಲಾಯಿತು. ರೈಟ್. ಅದರಲ್ಲಿ ಎಷ್ಟು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಹೇಳ್ಕೊಂಡು ಹೋದ್ರೆ, ಎಷ್ಟು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಹೋದ್ರೆ ನಿಮ್ಗೆ ಶಾಕ್ ಆಗ್ಬಿಡುತ್ತೆ. ಎಷ್ಟು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಶಾಕ್ ಆಗ್ಬಿಡುತ್ತೆ. ರೈಟ್. 1951ರಿಂದ 52 ಪಂಜಾಬಿಂದ ಶುರುವಾಯಿತು. 53-54ರಲ್ಲಿ ಪೆಪ್ಸು ರಾಜ್ಯಕ್ಕೆ ಹೇರಲಾಯಿತು. 54ರಿಂದ 55ರಲ್ಲಿ ಆಂಧ್ರ ರಾಜ್ಯಕ್ಕೆ ಹೇರಲಾಯಿತು. ಕೇರಳದಲ್ಲಿ 56ರಿಂದ 57, 59ರಿಂದ 60 ವಿಶೇಷವಾಗಿ ಕಮ್ಯುನಿಸ್ಟ್ ಪಕ್ಷ ಅಧಿಕಾರಕ್ಕೆ ಬಂದಿತ್ತು.
ಕಮ್ಯುನಿಸ್ಟ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಅದರ ವಿರುದ್ಧವಾಗಿ ಇದನ್ನ ಬಳಸಲಾಯಿತು. ಸೊ ಹೀಗಾಗಿ ಸಾಕಷ್ಟು ಬಾರಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಎಲ್ಲಾ ರಾಜ್ಯಗಳಲ್ಲಿ ದುರುಪಯೋಗ ಅಂದ್ರೆ ದುರುಪಯೋಗ, ಎಲ್ಲಾ ರಾಜ್ಯಗಳಲ್ಲಿ ಅತಿ ಹೆಚ್ಚು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಪಂಜಾಬ್ನಲ್ಲಿ ನೋಡ್ರಿ, ಪಂಜಾಬ್ ರಾಜ್ಯದಲ್ಲಿ ಒಮ್ಮೆಲೆ 5 ವರ್ಷ ಹೇರಿದ್ದಾರೆ. 1987ರಿಂದ 92ರವರೆಗೆ 1987ರಿಂದ 92ರವರೆಗೆ. ಪೆಪ್ಸು ಹೇಳಿದ್ನಲ್ಲ ನಿಮ್ಗೆ ಪುನೀತ, ಪಂಜಾಬ್ ಅಂಡ್ ಈಸ್ಟ್ ಪಟಿಯಾಲ ಸ್ಟೇಟ್ಸ್ ಯೂನಿಯನ್ ಅಂತ ಹೇಳಿ. ಪೆಪ್ಸು ರಾಜ್ಯವನ್ನೇ ಬೇರೆ ಮಾಡಿ ಪಂಜಾಬ, ಹರಿಯಾಣ, ಚಂಡೀಗಢ, ಹಿಮಾಚಲ ಪ್ರದೇಶ ಸಪರೇಟ್ ಆಗಿ ರಚನೆ ಮಾಡಲಾಯಿತು ಅಂತ ಹೇಳಿದೆ ನಾನು. 3 ವರ್ಷ ಇರಬೇಕಾಗಿತ್ತು, ಅದನ್ನ 5 ವರ್ಷ ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾಕೆ ಮಾಡ್ತಾರೆ ದುರುಪಯೋಗ? ಎಂತ ಸಂದರ್ಭದಲ್ಲಿ ದುರುಪಯೋಗ ಆಗುತ್ತೆ? ಯೂಶುವಲಿ ಎಂತ ಸಂದರ್ಭದಲ್ಲಿ ದುರುಪಯೋಗ ಆಗುತ್ತೆ ಹೇಳ್ರಿ ನೋಡೋಣ. ಹೇಳ್ತೇನೆ, ಮೊದಲಿಂದ ಬರ್ಕೊಂಡ್ರೆ ಎಲ್ಲರೂ. ಕರ್ನಾಟಕದಲ್ಲೂ ಕೂಡ ನೋಡ್ರಿ, ಕರ್ನಾಟಕದಲ್ಲಿ ಇದುವರೆಗೆ ಎಷ್ಟು ಬಾರಿ ರಾಷ್ಟ್ರಪತಿ ಆಡಳಿತ ಹೇರಲಾಗಿದೆ? ಕರ್ನಾಟಕದಲ್ಲಿ ಎಷ್ಟು ಬಾರಿ ರಾಷ್ಟ್ರಪತಿ ಆಡಳಿತವನ್ನ ಹೇರಲಾಗಿದೆ ಅಂತ ಕೇಳ್ತಾರೆ. ಎಷ್ಟು ಬಾರಿ? ಒಟ್ಟು 6 ಬಾರಿ. ಒಟ್ಟು ಎಷ್ಟು ಬಾರಿ? 6 ಬಾರಿ. ಯಾವಾಗ? ಒಂದು 1971ರಿಂದ 72 ಸಿಎಂ ಯಾರಿದ್ರು? ವೀರೇಂದ್ರ ಪಾಟೀಲು. ಪೆಪ್ಸು ಅಂದ್ರೆ ಪಂಜಾಬ್ ಅಂಡ್ ಈಸ್ಟ್ ಪಟಿಯಾಲ ಸ್ಟೇಟ್ಸ್ ಯೂನಿಯನ್ ಅಂತ ಹೇಳಿ. ಎರಡನೇದು 1977ರಿಂದ 78 ಸಿಎಂ ದೇವರಾಜ ಅರಸ್. ಮೂರನೇದು 1989ರಿಂದ 1989 ಸಿಎಂ ಯಾರಿದ್ರು? SR ಬೊಮ್ಮಾಯಿ. ನಾಲ್ಕನೇದು 1990ರಿಂದ 1990 ಸಿಎಂ ಯಾರಿದ್ರು? ಮತ್ತೆ ವೀರೇಂದ್ರ ಪಾಟೀಲ್ರು. 2007ರಿಂದ 2007 ಅಂದ್ರೆ ಅದೇ ವರ್ಷ ಆರಂಭವಾಗಿ ಅದೇ ವರ್ಷ ಎಂಡ್. ಸಿಎಂ ಯಾರಿದ್ರು? HD ಕುಮಾರಣ್ಣ. ಆರನೇದು ಅದೇ 2007ರಿಂದ ಮತ್ತೆ 2008 ಸಿಎಂ ಯಾರಿದ್ರು? BS ಯಡಿಯೂರಪ್ಪ. ಸೊ ಇಲ್ಲಿ ಒಂದು ಪ್ರಶ್ನೆ ಕಳಿಸಿದ್ರು ಯಾರು? ಕೌಸರ್. ರಾಷ್ಟ್ರಪತಿ ಆಡಳಿತವನ್ನ ಮೊಟ್ಟ ಮೊದಲ ಬಾರಿಗೆ ಮೈಸೂರು ರಾಜ್ಯದ ಮೇಲೆ ಹೇರಿದ ಯಾವಾಗ? ಉತ್ತರ ನೀಡಿದಕ್ಕೆ. ಮೈಸೂರು ರಾಜ್ಯದ ಮೇಲೆ ಮೊಟ್ಟ ಮೊದಲ ಬಾರಿಗೆ ಹೇರಿದ ಯಾವಾಗ? ವೆರಿ ಗುಡ್. ಯಾರು? ವೀರೇಂದ್ರ ಪಾಟೀಲ್ ಅವರ ಸರ್ಕಾರ. ಸೊ ಯಾವ ರೀತಿ ದುರುಪಯೋಗ ಆಗುತ್ತೆ ಇದು? ಈ ರಾಷ್ಟ್ರಪತಿಗಳ ಆಡಳಿತ ಯಾವ ರೀತಿ ದುರುಪಯೋಗ ಆಗುತ್ತೆ? ಇದು ಮುಗಿತಾ ಎಲ್ಲರೂ ಸ್ಲೈಡು? ಬರ್ಕೊಳ್ಳಿ. ಮೊದಲು ಇದರಲ್ಲಿ ಒಂದು ದೊಡ್ಡ ಪ್ರಕರಣ ನಡೀತು. 1989 ಕಾಣಿಸ್ತಾ ಇದೆಯಾ ನಿಮಗೆ? ಈ 1989ರಿಂದ 89 ಏನಿದು? ನೋಡ್ರಿ, ಭಾರತದಲ್ಲಿ ರಾಷ್ಟ್ರಪತಿ ಆಡಳಿತದ ಉಪಯೋಗ ಒಂದ್ ರೀತಿ ವಿಚಿತ್ರ ಆಗಿದೆ. ಹೆಂಗ? ಈಗ ರಾಜ್ಯದಲ್ಲಿ ಒಂದು ಪಕ್ಷ, ಕೇಂದ್ರದಲ್ಲಿ ಒಂದು ಪಕ್ಷ ಇದ್ರೆ ಕೇಂದ್ರದ ಪಕ್ಷ ರಾಜ್ಯದ ಪಕ್ಷದ ಸಹಕಾರಗಳನ್ನ ಕಿತ್ತಾಕ್ತವೆ. ಇದು ದೊಡ್ಡ ಸಮಸ್ಯೆ. ಓಕೆ, ಉದಾಹರಣೆ ಹೇಳ್ರ ನಿಮಗೆ. ಉದಾಹರಣೆ 1977ರಲ್ಲಿ ಮುರಾರ್ಜಿ ಸರ್ಕಾರ ಬಂತು. ಮುರಾರ್ಜಿ ಸರ್ಕಾರ ಬಂದ ತಕ್ಷಣ ಕಾಂಗ್ರೆಸ್ ಆಡಳಿತದ ರಾಜ್ಯಗಳು ಯಾವ್ಯಾವಿದ್ದು? ಕಾಂಗ್ರೆಸ್ ಆಡಳಿತದ ರಾಜ್ಯಗಳು ಯಾವ್ಯಾವಿದ್ವು? ಉದಾಹರಣೆಗೆ ರಾಜಸ್ಥಾನ, UP, MP, ಪಂಜಾಬ್, ಬಿಹಾರ್, HP ಹಿಮಾಚಲ ಪ್ರದೇಶ, ಒರಿಸ್ಸಾ, ಪಶ್ಚಿಮ ಬಂಗಾಳ,
ಬಂಗಾಳ, ಹರಿಯಾಣ ಇಲ್ಲಿ ಏನ್ ಮಾಡಿಬಿಟ್ರು, ವಿಧಿ 356 ಪ್ರಯೋಗ ಮಾಡಿಬಿಟ್ರು. ಎಷ್ಟು ರಾಜ್ಯಗಳ ಮೇಲೆ? 9 ರಾಜ್ಯಗಳ ಮೇಲೆ. ಇನ್ನು 1980ರಲ್ಲಿ ಇಂದಿರಾ ಗಾಂಧಿ ಸರ್ಕಾರ ಬಂತು. ರೈಟ್. ಇವ್ರು ಏನ್ ಮಾಡ್ಬಿಟ್ರು, ಮತ್ತೆ ಇವರು ಕೂಡ 9 ರಾಜ್ಯಗಳಲ್ಲಿ ಮತ್ತೆ ವಿಧಿ 356 ಪ್ರಯೋಗ ಮಾಡಿದ್ರು. ರೈಟ್. ಯಾವ್ಯಾವುದು? ಸೇಮ್ UP, ಬಿಹಾರ್, MP, ಪಂಜಾಬ್, ಒರಿಸ್ಸಾ, ಇದರಲ್ಲಿ ಸ್ವಲ್ಪ ಚೇಂಜ್ ಇದೆ, ಗುಜರಾತ್ ಇದೆ, ಮತ್ತ ಮಹಾರಾಷ್ಟ್ರ, ತಮಿಳುನಾಡು, ಇಲ್ಲೆಲ್ಲ ಸರ್ಕಾರ ಕಿತ್ತಾಗಿದೆ. ಸೊ ಸರ್ಕಾರಗಳು ತಮ್ಮ ಇಚ್ಛೆಯ ಮೇರೆಗೆ ಹಿಂಗೆ ತೆಗೆದು ಹಾಕ್ಬಿಟ್ರೆ 356 ಬಳಕೆ ಅಂತ ಕರಿತೀವ, ದುರ್ಬಳಕೆ ಅಂತ ಕರಿತೀವ. ರೈಟ್. ಕೇಂದ್ರ ಸರ್ಕಾರ ಮನಸೋ ಇಚ್ಛೆ 92ರಲ್ಲೂ ಹಿಂಗೆ ಆಗಿತ್ತು. 92ರಲ್ಲಿ ಕೆಲವೊಂದಿಷ್ಟು ಧಾರ್ಮಿಕ ಸಂಘಟನೆಗಳ ಮೇಲೆ ನಿಷೇಧ ಹೇರಿದ್ರು. ಅದನ್ನ ಅನುಷ್ಠಾನ ಮಾಡಲಿಲ್ಲ ಅಂತೇಳಿ ಮಧ್ಯಪ್ರದೇಶ, ಹಿಮಾಚಲ ಪ್ರದೇಶ ಮತ್ತು ರಾಜಸ್ಥಾನಗಳಲ್ಲಿ ರಾಷ್ಟ್ರಪತಿ ಆಡಳಿತ ಬಂತು. ರೈಟ್. ಅಂಬೇಡ್ಕರ್ ಅವರು ಏನ್ ಹೇಳಿದ್ರು, ವಿನಾಕಾರಣ ನೀವು ಹೇರಬಾರದು, ಆದ್ರೆ ಸರ್ಕಾರ ಯಾವುದೇ ಕಾರಣ ಇಲ್ಲದೇ ಇರ್ತದೆ. ಹಿಂಗೆ ಒಂದ್ಸರ್ತಿ 1989ರಲ್ಲಿ SR ಬೊಮ್ಮಾಯಿ ಸರ್ಕಾರದ ಒಂದು ಪ್ರಕರಣ ನಡೆಯಿತು. ಏನಾಗಿತ್ತು? SR ಬೊಮ್ಮಾಯಿ ಪ್ರಕರಣದಲ್ಲಿ ಚೀಫ್ ಮಿನಿಸ್ಟರ್ ಯಾರಿದ್ರು? SR ಬೊಮ್ಮಾಯಿ. ಓಕೆ, ಇಲ್ಲಿ ನಿಮ್ಗೆ ಬರೆಸಿದೇನು ಆಯ್ತಾ? ಇದನ್ನ ನೋಡ್ರಿ, 1989ರಲ್ಲಿ SR ಬೊಮ್ಮಾಯಿ ಪ್ರಕರಣದಲ್ಲಿ SR ಬೊಮ್ಮಾಯಿ CM ಆಗಿದ್ದಾಗ ಏನ್ ಮಾಡಲಾಗಿತ್ತು? ವಿಧಿ 356 ಜಾರಿಗೊಳಿಸಲಾಗಿತ್ತು. SR ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ರು. ಕೆಲವೊಂದಿಷ್ಟು ಶಾಸಕರು ಬಂದು ಪತ್ರ ಕೊಟ್ಟಿದ್ರು ರಾಜ್ಯಪಾಲರಿಗೆ. ಪತ್ರ ಕೊಟ್ಟಿದ್ರು, ನಾವು ಈ ಸರ್ಕಾರಕ್ಕೆ ಬೆಂಬಲ ಕೊಡೋದಿಲ್ಲ ಅಂತ ಹೇಳಿ, ನಾವು ಹಿಂಪಡೆದುಕೊಳ್ತೀವಿ ಅಂತ ಹೇಳಿ. ರಾಜ್ಯಪಾಲರು ಇಮ್ಮಿಡಿಯೇಟ್ ಆಗಿ ಸರ್ಕಾರ ವಜಾ ಮಾಡಿಬಿಟ್ರು. ರಾಜ್ಯಪಾಲರು ಏನ್ ಮಾಡಿಬಿಟ್ರು? ಇಮ್ಮಿಡಿಯೇಟ್ ಆಗಿ ಸರ್ಕಾರವನ್ನ ವಜಾ ಮಾಡಿಬಿಟ್ರು. ವಿಶ್ವಾಸ ಮತ ಕೂಡ ಸದನದಲ್ಲಿ ಕಂಡಕ್ಟ್ ಮಾಡಕ್ ಬಿಡ್ಲಿಲ್ಲ. ಓಕೆ, ಸೊ ಹೀಗಾಗಿ ಬರ್ಕೊಂಡ್ರೆ ಎಲ್ಲರೂ ಇವರು ಎಲ್ಲಿಗೆ ಹೋಗ್ತಾರೆ? ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಸೊ ಸುಪ್ರೀಂ ಕೋರ್ಟ್ 9 ನ್ಯಾಯಾಧೀಶರ ಬೆಂಚ್ 1994ರಲ್ಲಿ ತೀರ್ಪು ಕೊಡುತ್ತದೆ. ಖುಷಿ ಮುಗಿದ ಇಲ್ಲೋ? ರ ಪ್ರಕರಣದಲ್ಲಿ ತೀರ್ಪು ಕೊಡ್ತದೆ. ಏನಂತ ಹೇಳಿ ತೀರ್ಪು ಕೊಡ್ತದೆ? ಮೊದಲನೇದು, ರಾಷ್ಟ್ರಾಧ್ಯಕ್ಷ ಆಡಳಿತ ಘೋಷಣೆ ಏನು? ನ್ಯಾಯಾಂಗ ಪರಿಶೀಲನೆಗೆ ಒಳಪಟ್ಟಿದೆ. ಸೊ ನ್ಯಾಯಾಲಯದಲ್ಲಿ ಇದನ್ನ ಪ್ರಶ್ನಿಸಬಹುದು. ಒಳಪಟ್ಟಿದೆ. ಆಮೇಲೆ ಈ ರಾಷ್ಟ್ರಾಧ್ಯಕ್ಷರ ಘೋಷಣೆ ಏನನ್ನ ಆಧರಿಸಬೇಕು? ಸಮಂಜಸ ಮಾಹಿತಿ ಆಧರಿಸಬೇಕು. ಮಲಾಫೈಡ್ ಆಗಿರಬಾರ್ದು, ಅಂದ್ರೆ ದುರುದ್ದೇಶದಿಂದ ಕೂಡಿರಬಾರ್ದು. ದುರುದ್ದೇಶದಿಂದ ಕೂಡಿದ್ರೆ ಅದನ್ನು ನ್ಯಾಯಾಲಯ ಏನ್ ಮಾಡಬಹುದು? ಅಸಿಂಧು ಅಂತೇಳಿ ಘೋಷಿಸಬಹುದು. ಅಸಿಂಧು ಎಂದು ಘೋಷಿಸಬಹುದು. ರಾಷ್ಟ್ರಾಧ್ಯಕ್ಷರ ಘೋಷಣೆ ಏನಾದರೂ ದುರುದ್ದೇಶಕ ಪೂರ್ವಕವಾಗಿದ್ರೆ ಏನ್ ಮಾಡಬೇಕು? ಅಸಿಂಧು ಅಂತೇಳಿ ಘೋಷಿಸಬೇಕು. ರೈಟ್. ಆ ಮಾಹಿತಿ ಸರಿ ತಪ್ಪು ಅಂತೇಳಿ ನ್ಯಾಯಾಲಯ ನಿರ್ಧಾರ ಮಾಡೋದಿಲ್ಲ. ರೈಟ್. ಮಾಹಿತಿಯ ನಿಖರತೆಯನ್ನ ನ್ಯಾಯಾಲಯ ಪ್ರಶ್ನಿಸುವುದಿಲ್ಲ. ಆದ್ರೆ ಆ ಮಾಹಿತಿ ಸಮಂಜಸವಾಗಿದೆಯೇ, ರೀಸನಬಲ್ ಇದೆಯೇ ಅನ್ನೋದನ್ನು ಮಾತ್ರ ಪ್ರಶ್ನೆ ಮಾಡುತ್ತೆ.
ಈಗ ರಾಜ್ಯದಲ್ಲಿ ದುರಾಡಳಿತ ನಡೀತಾ ಇದೆ ಅಂತೇಳಿ ರಾಜ್ಯಪಾಲರು ರಿಪೋರ್ಟ್ ಕಳಿಸಿದ್ರೆ ಆ ರಿಪೋರ್ಟ್ ಮೇಲೆ ನೀವು ರಾಷ್ಟ್ರಾಧ್ಯಕ್ಷರ ಆಳ್ವಿಕೆ ಹೇರಬಹುದು. ಸುಪ್ರೀಂ ಕೋರ್ಟ್ ಮೇಲೆ ನೀವು ಕೇಸ್ ಹಾಕಿದ್ರೆ ಇಲ್ಲ ದುರಾಡಳಿತ ನಡೀತಾ ಇದೆ, ಇಲ್ಲಿ ರಿಪೋರ್ಟ್ ಬಂದಿದೆ, ನಾವು ಓಕೆ ಅಂತೀವಿ. ಆದ್ರೆ ದುರಾಡಳಿತ ನಡೀತಾ ಇದೆ ಇಲ್ವೋ ಅಂತೇಳಿ ನ್ಯಾಯಾಲಯ ಪ್ರಶ್ನೆ ಮಾಡಂಗಿಲ್ಲ. ಆದ್ರೆ ದುರಾಡಳಿತದಿಂದ ರಾಷ್ಟ್ರಪತಿ ಘೋಷಣೆ ಮಾಡಬಹುದು ಇಲ್ವೋ ಅಷ್ಟೇ ನ್ಯಾಯ ಚೆಕ್ ಮಾಡ್ತದೆ ಅಷ್ಟೇ. ಓಕೆ, ದ ಕೋರ್ಟ್ ವಿಲ್ ನಾಟ್ ಎಕ್ಸಾಮಿನ್ ದ ಕರೆಕ್ಟ್ನೆಸ್ ಆರ್ ಅಡೆಕ್ವಸಿ ಆಫ್ ದ ಮೆಟೀರಿಯಲ್ ಬಟ್ ಓನ್ಲಿ ಇಟ್ಸ್ ರೆಲೆವೆನ್ಸ್. ರೈಟ್, ಕ್ಲಿಯರ್ ಇದೆಯಾ? ಸಪೋಸ್ ರಾಷ್ಟ್ರಪತಿ ಅವರ ಘೋಷಣೆ ದುರುದ್ದೇಶದಿಂದ ಕೂಡಿದ್ರೆ ಆ ರಾಜ್ಯ ಸರ್ಕಾರವನ್ನ ಪುನರ್ಸ್ಥಾಪಿಸುವ ಅಧಿಕಾರ ಯಾರಿಗಿರ್ತದೆ? ಸುಪ್ರೀಂ ಕೋರ್ಟ್ ಇರುತ್ತೆ. ಬರ್ಕೊಂಡ್ರೆ ಇದನ್ನ ಮಲಫೈಡ್ ಚೆಕ್ ಮಾಡುವ ಕಾರಣ ಮಲಫೈಡ್ ಇದೆ ಅಂತ ಚೆಕ್ ಮಾಡಬಹುದು, ಆದ್ರೆ ಕಾರಣದ ಮೂಲ ಬೇಸಿಸ್ ಚೆಕ್ ಮಾಡುವಂತಿಲ್ಲ. ವಾಟ್ ಈಸ್ ಮಲಫೈಡ್? ಇಲ್ಲಿ ಬರ್ದಿದ್ದೀನಲ್ಲಪ್ಪ, ದುರುದ್ದೇಶದಿಂದ ಅಂತ ಹೇಳಿ ಬ್ರಾಕೆಟ್ ಅಲ್ಲಿ ಕನ್ನಡ ಮೀನಿಂಗ್ ಬರ್ದಿದ್ದೀನಿ. ಓಕೆ, ನೆಕ್ಸ್ಟ್ ರಾಷ್ಟ್ರಾಧ್ಯಕ್ಷರ ಘೋಷಣೆ ದುರುದ್ದೇಶಪೂರ್ವಕವಾಗಿದ್ರೆ ರಾಜ್ಯ ಸರ್ಕಾರವನ್ನ ಪುನರ್ಸ್ಥಾಪಿಸುವ ಹಕ್ಕು ಯಾರಿಗಿದೆ? ಸುಪ್ರೀಂ ಕೋರ್ಟ್ಗೆ ಇದೆ. ಬರ್ಕೊಳ್ಳಿ ಮದಿನ. ಸರ್, ಇಸ್ ಇಟ್ ಕೋರ್ಟ್ ಲ್ಯಾಂಗ್ವೇಜ್? ಕೋರ್ಟ್ ಲ್ಯಾಂಗ್ವೇಜ್ ಅಂದ್ರೆ ಇಂಗ್ಲಿಷ್ ನಲ್ಲಿ ಕೊಟ್ಟಿದ್ರು, ಕೋರ್ಟ್ ನಲ್ಲಿ. ಇಲ್ಲ, ನೀವು ಕೇಳೋ ಪ್ರಶ್ನೆ ಅರ್ಥ ಆಯ್ತು. ನ್ಯಾಯಾಲಯನು ಇದೇ ಶಬ್ದಗಳನ್ನ ಬಳಸುತ್ತಾ? ಹೌದು, ನ್ಯಾಯಾಲಯನು ಇದೇ ಶಬ್ದಗಳನ್ನ ಬಳಸುತ್ತೆ. ಮುಗಿತಾ ಡಿ ಎಸ್ ಮದಿನ? ಇನ್ನು 4ನೇದ್ದು, ರೈಟ್, ಈ ರಾಷ್ಟ್ರಾಧ್ಯಕ್ಷರ ಘೋಷಣೆ ಏನಿದೆ, ಸಂಸತ್ತಿನ ಅನುಮೋದನೆ ಪಡೆದ ಮೇಲೆ ಮಾತ್ರ ಪಡೆದ ನಂತರವೇ ಏನು ಮಾಡಬಹುದು? ವಿಧಾನಸಭೆ ವಿಸರ್ಜನೆ ಮಾಡಬಹುದು. ಸುಮ್ಮನೆ ನೀವು ರಾಷ್ಟ್ರಾಧ್ಯಕ್ಷರು ತಮ್ಮ ಮನಸ್ಸಿಗೆ ಬಂದಂಗೆ ಮಾಡಂಗಿಲ್ಲ. ಸಂಸತ್ತಿನ ಅನುಮೋದನೆ ಪಡೀರಿ. ಅಲ್ಲಿಯವರೆಗೂ ನೀವೇನಿಡ್ರಿ? ಅಮಾನತ್ತಿನಲ್ಲಿಡ್ರಿ. ಅಲ್ಲಿಯವರೆಗೂ ಏನೋ ಅಮಾನತ್ತಿನಲ್ಲಿಡಬಹುದು, ಅಂದ್ರೆ ಇದಕ್ಕೆ ಏನಂತ ಕರಿತೀವಿ? ಸಸ್ಪೆಂಡೆಡ್ ಅನಿಮೇಷನ್. ಸಪೋಸ್ ಸಂಸತ್ತು ಅನುಮೋದನೆ ಕೊಡಲಿಲ್ಲ ಅಂತಂದ್ರೆ ಮತ್ತೆ ವಾಪಸ್ಸು ವಿಧಾನಸಭೆ ಅನುಷ್ಠಾನ ಆಗ್ತದೆ, ಜಾರಿ ಆಗ್ತದೆ. ಅರ್ಥ ಆಗ್ತದೆ? ಸಸ್ಪೆಂಡೆಡ್ ಅನಿಮೇಷನ್ ಅಂತಂದ್ರೆ ಸಂಸತ್ತು ಅನುಮೋದನೆ ಕೊಡುವವರೆಗೂ. ಸಂಸತ್ತು ಅನುಮೋದನೆ ಕೊಡ್ಲಿಲ್ಲ ಅಂತಂದ್ರೆ ವಿಧಾನಸಭೆ ಮತ್ತೆ ಅಸ್ತಿತ್ವಕ್ಕೆ ಬರ್ತದೆ. ಅದು ಕೊಡ್ತಂತಂದ್ರೆ ನೀವು ಆಮೇಲೆ ಅದನ್ನ ವಿಸರ್ಜನೆ ಮಾಡಬಹುದು. 5ನೇ ಪಾಯಿಂಟ್ ಏನು? ರೈಟ್, ರಾಜ್ಯ ಸರ್ಕಾರದ ವಿಶ್ವಾಸ ಮತವನ್ನ ಎಲ್ಲಿ ನಿರ್ಧರಿಸಬೇಕು? ಸದನದಲ್ಲೇ ನಿರ್ಧರಿಸಬೇಕು, ಪರೀಕ್ಷಿಸಬೇಕು, ಹೊರತಾಗಿ ರಾಜಭವನದಲ್ಲಿಲ್ಲ. ರೈಟ್, ಕೇಂದ್ರದಲ್ಲಿ ಹೊಸದಾಗಿ ಅಧಿಕಾರಕ್ಕೆ ಬಂದ ಪಕ್ಷ ವಿವಿಧ ಪಕ್ಷಗಳ ರಾಜ್ಯ ಸರ್ಕಾರಗಳನ್ನ ವಜಾಗೊಳಿಸುವಂತಿಲ್ಲ. ಇವೆಲ್ಲ ವಿಷಯಗಳನ್ನ ಯಾವ್ದು ಹೇಳ್ತದೆ? ವಿಧಾನಸಭೆನೇ, ಸುಪ್ರೀಂ ಕೋರ್ಟ್ ಹೇಳ್ತದೆ. ಯಾವ ಸದನ ಸರ್? ಲೋಕಸಭೆ ಅಥವಾ ರಾಜ್ಯಸಭೆ? ವಿಧಾನಸಭೆ ಅಮ್ಮ. ರಾಜ್ಯ ಸರ್ಕಾರ ಎಲ್ಲಿರ್ತದೆ? ರಾಜ್ಯದಲ್ಲಿರ್ತದೆ ವಿಧಾನಸಭೆ. ರೈಟ್, ಬರ್ಕೊಂಡ್ರೆ ಎಲ್ಲರೂ?
ಬರ್ಕೊಳ್ಳಿ ಸಾನ. ಮುಗಿತಾ? ಇನ್ನು ಈ 1992ರಲ್ಲಿ ಏನ್ ಮಾಡಿದ್ರು? 3 ರಾಜ್ಯಗಳ ಮೇಲೆ, ಯಾವ್ಯಾವು? ಮಧ್ಯಪ್ರದೇಶ, ಹಿಮಾಚಲ ಮತ್ತು ರಾಜಸ್ಥಾನದ ಮೇಲೆ ಧಾರ್ಮಿಕ ಸಂಘಟನೆಗಳ ಮೇಲಿನ ನಿಷೇಧ ಸಮರ್ಪಕವಾಗಿ ಜಾರಿಗೊಳಿಸಲಿಲ್ಲ ಅಂತೇಳಿ ಏನ್ ಮಾಡಿದ್ರು? ವಿಧಿ 356 ಹೇರಿಕೆ ಮಾಡಿದ್ರು. ಸೊ ಇದರ ಮೇಲೆ ಕೂಡ ಒಂದು ಸುಪ್ರೀಂ ಕೋರ್ಟ್ ಇದರ ಮೇಲೆ ಏನ್ ಮಾಡಿದ್ರು? ಸುಪ್ರೀಂ ಕೋರ್ಟ್ ಏನ್ ಹೇಳ್ತು? ಲಾಸ್ಟ್ ಪಾಯಿಂಟ್ ರಿಪೀಟ್ ಮಾಡಿ ಸರ್. ಈಗ 77ರಲ್ಲಿ ಜನತಾ ಪಕ್ಷ ಬಂದಾಗ ಕಾಂಗ್ರೆಸ್ ರಾಜ್ಯಗಳನ್ನ ವಜಾಗೊಳಿಸಿತ್ತೋ ಇಲ್ವೋ? 77ರಲ್ಲಿ ಅಧಿಕಾರಕ್ಕೆ ಬಂದಾಗ ಕಾಂಗ್ರೆಸ್ ರಾಜ್ಯಗಳನ್ನ ವಜಾಗೊಳಿಸಿತ್ತೋ ಇಲ್ವೋ? ಎಸ್. ಹಂಗೆ 80ರಲ್ಲಿ ಕಾಂಗ್ರೆಸ್ ಬಂದಾಗ ಜನತಾ ಸರ್ಕಾರ ರಾಜ್ಯಗಳನ್ನ ವಜಾಗೊಳಿಸಿತ್ತಲ್ಲ, ಹಂಗ ವಜಾಗೊಳಿಸುತ್ತಿಲ್ಲ ಅಂತ ಹೇಳ್ತಾರೆ ಅಷ್ಟೇ. ಅಭಿಷೇಕ ಅಸ್ಪಿರೆಂಟ್, ಅರ್ಥ ಆಯ್ತಾ? ಓಕೆ. ಇದರ ಮೇಲೆ SC ಏನ್ ಹೇಳ್ತದೆ? ಜಾತ್ಯತೀತತೆ ಸಂವಿಧಾನದ ಮೂಲ ಸಂರಚನೆ ಭಾಗ. ಜಾತ್ಯತೀತತೆಗೆ ವಿರುದ್ಧವಾದ ಸರ್ಕಾರ ಇದ್ದಲ್ಲಿ ಅದನ್ನ ನೀವು ಏನ್ ಮಾಡಬಹುದು? ವಿಧಿ 356 ಅಡಿಯಲ್ಲಿ ವಜಾ ಮಾಡಬಹುದು ಅಂತ ಹೇಳ್ತಾರೆ. ಇನ್ನು 8ನೇ ಪಾಯಿಂಟ್ ಏನು? ವಿಧಿ 356 ಏನಿದೆ? ಇದು ವಿಶಿಷ್ಟ ಅಧಿಕಾರ. ಹೀಗಾಗಿ ಇದನ್ನು ಏನ್ ಮಾಡಬೇಕು? ಅಗತ್ಯ ಬಿದ್ದಲ್ಲಿ ಸಾಂದರ್ಭಿಕವಾಗಿ ಮಾತ್ರ ಬಳಸಬೇಕು ಅಂತ ಹೇಳ್ತಾರೆ. ಅರ್ಥ ಆಯ್ತಾ ಎಲ್ಲರಿಗೂ? SI ಬೊಮ್ಮಾಯಿ ಪ್ರಕರಣ ಅಗತ್ಯ ಬಿದ್ದಲ್ಲಿ, ಬಹಳ ವಿಶೇಷ ಸಂದರ್ಭಗಳಲ್ಲಿ ಬಳಸಬೇಕು, ಎಲ್ಲ ಸಂದರ್ಭದಲ್ಲಿ ಬಳಸುವಂತಿಲ್ಲ. ಇದಿಷ್ಟು SR ಬೊಮ್ಮಾಯಿ ಪ್ರಕರಣದಲ್ಲಿ. ರೈಟ್. ಅದರಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಬೇಕು, ಯಾವಾಗ ಹೇರಬಾರದು ಅನ್ನೋದನ್ನು ಕೂಡ ಕೋರ್ಟ್ ಮೆನ್ಷನ್ ಮಾಡ್ತದೆ. ಅದನ್ನು ಮುಂದೆ ಹೇಳ್ತೀನಿ, ಇದನ್ನು ಬರ್ಕೊಳ್ಳಿ. ಹೇಳ್ರಿ ಶ್ರೇಯಸ್. ಹಲೋ ಸರ್, ನಮಸ್ಕಾರ ಸರ್. ನಮಸ್ತೆ ಹೇಳ. ರಾಮನವಮಿ ಹಬ್ಬದ ಶುಭಾಶಯಗಳು ಸರ್. ನಿಮಗೂ ಕೂಡ ಸರ್. ಏನಿಲ್ಲ, 352 ವಿಧಿ ಪ್ರಕಾರ ರದ್ದಾಗುತ್ತಲ್ಲ ಸರ್ ಈಗ ನ್ಯಾಷನಲ್ ತುರ್ತು ಪರಿಸ್ಥಿತಿಲಿ? ಏನ್ ರದ್ದಾಗುತ್ತೆ? ಅದೇ ಈಗ ಮಿಕ್ಕಿದ್ದೆಲ್ಲ ಹೊರಗಡೆ ಎಲ್ಲ ಫುಲ್ ಎಲ್ಲ ಹಕ್ಕುಗಳೆಲ್ಲ ರದ್ದು ಮಾಡ್ತಾರಲ್ಲ ನಮ್ದು ಮೂಲಭೂತ ಹಕ್ಕುಗಳು. ಸರ್, ಫಂಡಮೆಂಟಲ್ ರೈಟ್ಸ್ 21, 20 ಬಿಟ್ಬಿಟ್ಟು ಈಗ ಫಾರಿನ್ ಟ್ರೇಡ್ ಇರುತ್ತಲ್ಲ ಸರ್, ಆಮದು ರಫ್ತು. ಈಗ ಆಮದು ರಫ್ತು ಎಲ್ಲ ಮಾಡ್ತಿರ್ತೀವಲ್ಲ ಸರ್, ಈಗ ಹೊರಗಡೆ ದೇಶಕ್ಕೆ ಕಳ್ಸೋದು, ಒಳಗಡೆಯಿಂದ ತಗೊಂಡು ನಾವು ಇಂಟರ್ನಲ್ ಎಕ್ಸ್ಟರ್ನಲ್ ಟ್ರೇಡ್ ಮಾಡ್ತಿರ್ತೀವಲ್ಲ, ಅದನ್ನು ನಿಲ್ಸ್ಬೇಕಲ್ಲ ಸರ್? ಅದು ಮಾಮೂಲಿಯಾಗಿ ಹಂಗೆ ಕಂಟಿನ್ಯೂ ಇರುತ್ತಾ ಸರ್? ಅದಕ್ಕೆ ಏನ್ ಸಂಬಂಧ? ಮಾಮೂಲಿಯಾಗಿ ಕಂಟಿನ್ಯೂ ಇದ್ದೇ ಇರುತ್ತದೆ ಆಬ್ವಿಯಸ್ಲಿ. ಅಲ್ಲ ಸರ್, ಈಗ ಯುದ್ಧ ಮಾಡ್ತಿರ್ತಾರೆ, ಗೌರ್ಮೆಂಟ್ ಸ್ಟೇಬಲ್ ಇರಲ್ಲ, ಮತ್ತೆ ಇಲ್ಲಿ ಒಳಗಡೆ ಏನೇನೋ ವಿಚಾರ, ಅದನ್ನು ರದ್ದು ಮಾಡ್ಬೋದಾಗಿತ್ತಲ್ಲ ಅಂತ ನನ್ಗೆ ಅನ್ಸ್ತು ಸರ್, ಅದಕ್ಕೆ ಕೇಳಿದೆ. ಅದನ್ನ ಯಾಕೆ ರದ್ದು ಮಾಡಬೇಕು? ಅದು ಆಗಿನ ವಿಷಯ. ಈಗ ಕಾಶ್ಮೀರದಲ್ಲಿ ನೋಡಿದ್ದು ನಡೆದಾಗ ತಮಿಳುನಾಡಿನಿಂದ ಯಾಕೆ ರಫ್ತು ಮಾಡಕ್ ಬರೋದಿಲ್ಲ? ಅಲ್ಲ ಸರ್, ಸರ್ಕಾರದ ಸಚಿವಾಲಯಗಳೆಲ್ಲ ನೇರವಾಗಿ ಇದ್ರ ಮೇಲೆ ಪ್ರಭಾವ ಬೀರ್ತಿರ್ತಾವಲ್ಲ ಸರ್. ಈಗ ಆಮದು ರಫ್ತು ತಗೊಳಕ್ಕೆ ವಸ್ತುಗಳ ಮೇಲೆಲ್ಲ ಹೊರಗಡೆ ದೇಶದಿಂದ ಅಗ್ರಿಮೆಂಟ್ ಎಲ್ಲ ಮಾಡ್ಕೊಂಡ್ಮೇಲೆ ಈಗ ಯುದ್ಧ ಮಾಡ್ತಿರ್ತಾರಲ್ಲ, ಇವರೆಲ್ಲ ಇದ್ರಲ್ಲಿ ಬಿಸಿ ಇರ್ತಾರಲ್ಲ, ಇವ್ರು ಹೆಂಗೆ ಆಮದು ರಫ್ತು ಮಾಡಕ್ಕೆ ಹೆಂಗೆ ಚಾಲ್ತಿ? ಸರ್ಕಾರದ ನಿರ್ಧಾರ, ಸಂವಿಧಾನದಲ್ಲಿ ಇದಕ್ಕೆ ಯಾವುದೇ ರೀತಿ ಉಲ್ಲೇಖ ಬರಲ್ಲ. ಇಟ್ಸ್ ಎಕ್ಸಿಕ್ಯೂಟಿವ್ ಡಿಸಿಷನ್. ಸರಿ ಸರ್, ಆಯ್ತು, ಇರ್ಲಿ ಸರ್. ಅದೊಂದು ಕ್ವಶನ್. ಮತ್ತೆ ಇನ್ನೊಂದು ಕ್ವಶನ್ ಸರ್ ನಂದು. ಸರ್, ಬೆಳಿಗ್ಗೆ ಒಂದು ಟೆಸ್ಟ್ ಬರ್ತದೆ ಸರ್ ಇದ್ರಲ್ಲಿ 10 ಗಂಟೆಗೆ. PCPSI 26th ಟೆಸ್ಟ್ ನಂಬರ್ ಇತ್ತು. ಅದರಲ್ಲಿ ಸಿತಾವೆ ಪೋರ್ಟ್ ರಿಲೇಟೆಡ್ ಟು ವಿಚ್ ಕಂಟ್ರಿ ಅಂತ ಇತ್ತು ಕ್ವಶನ್, ಸಿಚುವೇಟೆಡ್ ಇನ್ನು
ಏನಾಯ್ತು? ಸಿತಾವೆ ಪೋರ್ಟ್ ಹಾ ಅಲ್ಲಿ ಅಟ್ಯಾಚ್ ಕಳ್ಸಿದೀನಿ ನೋಡಿ ಸರ್. ಅದು ಉತ್ತರ ಬಂದ್ಬಿಟ್ಟು ಇವರು ಬಾಂಗ್ಲಾದೇಶ ಅಂತ ಕೊಟ್ಟಿದ್ದಾರೆ. ಅದು ಮ್ಯಾಮ್ನರ್ ಅಲ್ಲಿ ಇರೋದು ಸಿಗ್ತವೆ ಪೋರ್ಟ್. ತಪ್ಪು ಕೊಟ್ಟಿದ್ರಲ್ಲ ಅಲ್ವಾ ಸರ್? ತಪ್ಪು ಕೊಟ್ಟಿದ್ದಾರೆ ಸರ್. ಅದಕ್ಕೆ ರೈಟ್ ಆನ್ಸರ್ ಬಾಂಗ್ಲಾದೇಶನೇ ಕೊಟ್ಟಿದ್ರು. ಅದಕ್ಕೆ ನೀವೇ ಕ್ವಶನ್ ತೆಗ್ದಿರೋದಲ್ಲ, ಅದಕ್ಕೆ ಕೇಳಿದೆ ಸರ್. ನಾನ್ ತೆಗೆದಿಲ್ಲಪ್ಪ ಸರ್. ಅದಕ್ಕೆ ಮಿಸ್ಟೇಕ್ ಆಗಿ ಸ್ವಲ್ಪ ಹೇಳಿ ಸರ್ ಅನ್ಅಕಾಡೆಮಿ ಅವ್ರಿಗೆ. ಸರಿ ಸರ್. ಸರ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದೆಲ್ಲರಿಗೂ ಅರ್ಥ ಆಯ್ತಾ? ಯಾರ್ಯಾರಿಗೆ ಅರ್ಥ ಆಗಿದೆ ಎಲ್ಲರೂ ಕೂಡ SR ಬೊಮ್ಮಾಯಿ 1994 ಅಂತ ಬರೀರಿ. ಎಲ್ಲರೂ SR ಬೊಮ್ಮಾಯಿ 1994 ಅಂತ ಬರೀರಿ ಎಲ್ಲರೂ. ಕಟ್ ಮಾಡಿ. ಸೀರಿಯಸ್. ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ. ಸೊ ಹಾಗಿದ್ರೆ ರಾಷ್ಟ್ರಪತಿ ಆಡಳಿತವನ್ನ ಯಾವ್ಯಾವ ಸಂದರ್ಭದಲ್ಲಿ ಬಳಸಬೇಕು, ಯಾವ್ಯಾವ ಸಂದರ್ಭದಲ್ಲಿ ಬಳಸಬೇಕು ಅನ್ನೋದನ್ನ ನಾವು ನಾಳೆಯ ತರಗತಿಯಲ್ಲಿ ನೋಡೋಣ. ಇವತ್ತು ಬೇಡ, ನಾಳೆಯ ತರಗತಿಯಲ್ಲಿ ನೋಡೋಣ. ಸುಪ್ರೀಂ ಕೋರ್ಟ್ ಯಾವ್ಯಾವ ಸಂದರ್ಭದಲ್ಲಿ ಬಳಸಬೇಕು ಅನ್ನೋದನ್ನ ನಾಳೆ ಹೇಳಿ. ಸರ್ ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ಇವಾಗ ರಾಷ್ಟ್ರಾಧ್ಯಕ್ಷರು ರಾಷ್ಟ್ರಪತಿ ಆಡಳಿತ ದುರುದ್ದೇಶಪೂರ್ವಕವಾಗಿ ಕೂಡಿದ್ರೆ ಅದನ್ನ ಬೇಸಿಕಲಿ ಕ್ವಶನ್ ಮಾಡಂಗಿಲ್ಲ ಸುಪ್ರೀಂ ಕೋರ್ಟ್. ಏನು? ರಾಷ್ಟ್ರಪತಿಗಳು ರಾಷ್ಟ್ರಪತಿ ಆಡಳಿತ ಹೂಡ್ಬೇಕಾದ್ರೆ ಸುಪ್ರೀಂ ಕೋರ್ಟ್ ಬೇಸಿಕಲಿ ಕ್ವಶನ್ ಮಾಡಂಗಿಲ್ವಾ? ಮಾಡ್ಬೋದು, ಯಾಕೆ ಮಾಡಕ್ ಬರಲ್ಲ? ಕ್ಲಾಸ್ ಮುಗಿತು. ಅಲ್ಲ ಸರ್, ಯಾಕೆ ದುರುದ್ದೇಶ ಅಂತ? ಯಾಕೆ ನೋಡ್ರಿ, ಅವ್ರ ಉದ್ದೇಶ ಏನಿದೆ? ಈಗ ಕರ್ನಾಟಕದ ಮೇಲೆ ರಾಷ್ಟ್ರಪತಿ ಆಳ್ವಿಕೆ ಹೇಳಿದ್ದಾರೆ, ಇಲ್ಲಿ ಸರ್ಕಾರ ವಿಫಲವಾಗಿದೆ, ಸರ್ಕಾರ ಆಡಳಿತ ಯಂತ್ರ ವಿಫಲವಾಗಿದೆ, ಸಂವಿಧಾನಿಕವಾಗಿಲ್ಲ ಅಂತ ಹೇಳಿ ಒಂದು ರಿಪೋರ್ಟ್ ರಾಜ್ಯಪಾಲರು ಕೊಟ್ಟಿದ್ರೆ ಅದನ್ನ ತೋರಿಸ್ಬಿಡ್ಬೋದು. ಅವಾಗ ಸುಪ್ರೀಂ ಕೋರ್ಟ್ ಹೂ ಅನ್ನುತ್ತೆ. ಆ ಒಂದು ಕಾರಣ ಏನ್ ನೀಡಿದಾರಲ್ಲ ಅದು ಸರಿಯಾಗಿದೆ ಅನ್ನೋದನ್ನ ಅಷ್ಟೇ ಚೆಕ್ ಮಾಡುತ್ತೆ. ಆ ಕಾರಣ ನಿಜನ ತಪ್ಪು ಸುಳ್ಳ ಅಂತ ಚೆಕ್ ಮಾಡಲ್ಲ. ಮತ್ತೆ ಹಂಗಿದ್ರೆ ನ್ಯಾಯಾಂಗದ ವಿಮರ್ಶೆ ಸುಳ್ಳಾಗತ್ತಲ್ಲ ಸರ್? ನ್ಯಾಯಾಂಗದ ಮರ್ಯಾದೆ ಕಡಿಮೆ ಆಗುತ್ತಲ್ಲ? ಯಾಕೆ ಕಡಿಮೆ? ಈಗ ನೋಡ್ರಿ, ಪ್ರತಿಯೊಂದು ರಿಪೋರ್ಟ್ ಅನ್ನ ನೀವು ನಿಖರತೆಯನ್ನ ಚೆಕ್ ಮಾಡ್ತಾ ಕೂತ್ರೆ ಅವ್ರ ಹತ್ರ ಏನು ಪೊಲೀಸ್ ಫೋರ್ಸ್ ಇದೆಯಾ ಚೆಕ್ ಮಾಡ್ಲಿಕ್ಕೆ? ಅವ್ರ ಹತ್ರ ಏನು CBI ಇದೆಯಾ, IB ಇದೆಯಾ? ಅಲ್ಲ ಸರ್, ಈಗ ಅದರಿಂದ ಜನಸಾಮಾನ್ಯರಿಗೆ ಇದಾಗುತ್ತಲ್ಲ ಸರ್? ಇವ್ ನೋಡ್ರಿ, ಈ ವಿಷಯಗಳನ್ನ ನಾವು ಎಷ್ಟು ಕೆರ್ಕೊಂತ ಹೋಗ್ತೀವಿ ಅಷ್ಟು ದೊಡ್ಡದಾಗ್ತಾ ಹೋಗ್ತಾವ. ಅಲ್ಲ ಸರ್, ಸುಮ್ನೆ ಬೇಸಿಕಲಿ ನೀವು ಕೇಳಿದ ಕರೆಕ್ಟ್ ಇದೆ, ಬಟ್ ಏನು ಮಾಡಕ್ಕಾಗಲ್ಲ. ಅದಕ್ಕೆ ಕೆಲವೊಂದಿಷ್ಟು ಮಿತಿಗಳು ಇರ್ತವೆ, ಮಿತಿ ಮೀರಕ್ಕಾಗಲ್ಲ. ನಾನು ಪಾಸಿಬಿಲಿಟೀಸ್ ಕೇಳ್ತೀನಿ ಸರ್, ಮಾಡ್ಬೋದಾಗಿತ್ತಲ್ವಾ ಅಷ್ಟೇ. ಇವಾಗ ದಟ್ ಈಸ್ ಅ ಲೆಂಥಿ ಪ್ರೊಸೆಸ್, ಕಾಂಪ್ಲೆಕ್ಸ್ ಪ್ರೊಸೆಸ್. ಆಮೇಲೆ ನ್ಯಾಯಾಲಯ ಅಷ್ಟೊಂದು ತಮ್ಮ ಹತ್ರ ಇಲ್ಲದೆ ಇರತಕ್ಕಂತ ವ್ಯಾಪ್ತಿಗೆ ಯಾಕೆ ಹೋಗ್ಬೇಕದು? ಅಲ್ಲ ಸರ್, ಅದು ಫಸ್ಟ್ ಮೇನ್ ಮಾಡಿದ್ರೆ ಅವಾಗ ಏನಾಗ್ತಿತ್ತು, ನ್ಯಾಯಾಲಯ ಶಾಸಕಾಂಗದ ಅಧಿಕಾರವನ್ನ ಆಕ್ರಮಿಸಿಕೊಳ್ಳುವ ಪ್ರಯತ್ನ ಆಗ್ತಿತ್ತು, ಎನ್ಕ್ರೋಚ್ಮೆಂಟ್ ಆಗ್ಬಿಡ್ತು. ಈಗ ಕರೆಕ್ಟ್ ಇದೆ. ಥ್ಯಾಂಕ್ ಯು ಸರ್. ಓಕೆ, ಗುಡ್ ನೈಟ್ ಮಲ್ಲ. ಎಷ್ಟು ಮಂದಿ ಡೌಟ್ ಅದು? ನಾನು ಮುಗಿಸ್ತೀನಿ ಮಹೇಶ, ಸಮಾಧಾನ ಇರಲಿ ಒಟ್ಟು. ಹೇಳಿ ಸರ್. ನಮಸ್ತೆ. ಹಲೋ. ಹೇಳಿ ಸರ್, ಸಂವಿಧಾನಕ್ಕೆ ಸಂಬಂಧಪಟ್ಟಂಗೆ ಬಟ್ ಈ ಟಾಪಿಕ್ ಇಲ್ಲ, ಬೇರೆ ಟಾಪಿಕ್ ಡೌಟ್ಸ್ ಇದೆ ಸರ್, ಬಟ್ ಇಲ್ಲಿ ಕ್ಲಾರಿಫೈ ಆಗ್ತದೆ ಅಂತ ಕೇಳ್ತಾ ಇದ್ದೀನಿ. ಮುಗಿದಿದೆಯಾ ಅದು ಟಾಪಿಕ್ ನಮ್ಮ ಕ್ಲಾಸಲ್ಲಿ? ಹಾ ಸರ್, ಮುಗಿದಿದ್ರೆ ಕೇಳ್ರಿ. ಅಂದ್ರೆ ಮೊದಲು ದೇಶೀಯ ಸಂಸ್ಥಾನಗಳು 552 ಕರೆಕ್ಟ್ ಅಲ್ರಿ ಸರಿ? ಅಂದ್ರೆ ಇವಾಗ ಎಲ್ರು ಅದನ್ನ ಇವಾಗ ಬೇರೆ ಕಡೆ ಇವಾಗ ಹೊಸದಾಗಿ ಎಲ್ರು 562 ಆತಾರಿ, ಅದು ಕನ್ಫ್ಯೂಸ್ ಆಗ್ತದ್ರಿ. ಏನ್ ಡೌಟ್ ಅರ್ಥ ಆಗ್ಲಿಲ್ಲ ನನಗೆ. ಅಂದ್ರೆ ಸರಿ, ದೇಶೀಯ ಸಂಸ್ಥಾನಗಳು 552 ಅಂತ ಓದಿವ್ರಿ. ಇವಾಗ ಏನೈತಿ ಎಲ್ರು 562 ಅಂತ ಹೇಳತ್ತಾರಿ. 562 ನಾನೇನ್ ಬರ್ಸಿದ್ದೀನಿ ನಿಮ್ಗೆ? 567 ವರ್ಷನ 557 ವರ್ಷನ? ನಿಮ್ ಕ್ಲಾಸ್ ಅಲ್ಲಿ 552 ಮೊನ್ನೆ ಬೇರೆ ಕ್ಲಾಸ್ ಕೆಳಗ 562. ಅದಕ್ಕೆ ಗೌರ್ಮೆಂಟ್ ಬುಕ್ ಅಲ್ಲಿ 562. ಗೌರ್ಮೆಂಟ್ ಬುಕ್ 562 ಇದ್ರೆ 562 ಕನ್ಫರ್ಮ್ ಮಾಡ್ಕೊಳ್ರಿ, ನಾನು ಚೆಕ್ ಮಾಡಿ ಹೇಳ್ತೀನಿ ನಾಳೆ. ಸರ್, ಇನ್ನೊಂದ್ರಿ, ವಿಧಾನಸಭೆಯ ಉಪಸಭಾಪತಿ ಯಾವಾಗ್ಲೂ ವಿರೋಧ ಪಕ್ಷದವ್ರ ಕಡೆ ಆಗಿರ್ತಾನಲ್ರಿ? ದಟ್ ಈಸ್ ನಾಟ್ ಅ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್, ದಟ್ ಈಸ್ ಅವರೇ ನಮ್ಮವರೇ ಕ್ರಿಯೇಟ್ ಮಾಡ್ಕೊಂಡಿದ್ರು. ಅಂದ್ರೆ ಉಪಸಭಾಪತಿ ವಿರೋಧ ಪಕ್ಷದವ್ರು ಅಂತ ಹೇಳ್ತಾರಲ್ರಿ? ಅದು ಸಂವಿಧಾನದಲ್ಲಿ ಇಲ್ಲಮ್ಮ, ಅವರು ತಾವಾಗೆ ಸ್ವತಃ ಈ ಒಂದು ಕನ್ವೆನ್ಷನ್ ಮಾಡ್ಕೊಂಡಿರ್ತಾರೆ ಅಷ್ಟೇ. ಅಂದ್ರೆ ಇವಾಗ ಸಭಾಪತಿ ಮತ್ತು ಉಪಸಭಾಪತಿ ಎರಡು ಬಿಜೆಪಿ ಸರ್ಕಾರದವರೇ ಅದರಿ, ಅದಕ್ಕೆ ಡೌಟ್ ಇತ್ರಿ. ವಿರೋಧ ಪಕ್ಷ ಅವರು ಡಿಸೈಡ್ ಮಾಡ್ಕೊಳ್ಳೋದು, ವಿರೋಧ ಪಕ್ಷದವರೇ ಆಗ್ಬೇಕು ಅಂತ ಏನೂ ರೂಲ್ಸ್ ಇಲ್ಲ ಸಂವಿಧಾನದಲ್ಲಿ. ಸರಿ ಸರ್. ಸರ್ ನಮಸ್ತೆ ಸರ್. ಹೇಳಿ ಸರ್. ಒಂದು ರಾಜ್ಯದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂದ್ರೆ ರಾಜ್ಯ ತುರ್ತು ಪರಿಸ್ಥಿತಿ ಹೇಳ್ತಾರಲ್ಲ ಸರ್, ಅದ್ರಲ್ಲಿ ರಾಜ್ಯದ ಯಾವುದೇ ಭಾಗದಲ್ಲಿ ಬೇಕಾದ್ರೂ ರಾಜ್ಯ ತುರ್ತು ಪರಿಸ್ಥಿತಿ ಇರ್ಬೋದು ಅಂತ ಹೇಳಿದ್ರಿ. ಅದೇ ಅಂತ ಗೊತ್ತಾಗ್ಲಿಲ್ಲ ಸರ್, ಯಾವುದೇ ಭಾಗದಲ್ಲಿ ಬೇಕಾದ್ರೂ ಮಾಡ್ಬೋದು ಅಂತ. ಪೂರ್ತಿ ರಾಜ್ಯಕ್ಕೆ ಅಪ್ಲೈ ಆಗುತ್ತೆ ರಾಜ್ಯ ತುರ್ತು ಪರಿಸ್ಥಿತಿ. ರಾಜ್ಯಕ್ಕೆ ನೀವು ರಾಜ್ಯದಲ್ಲಿ ಯಾವ್ದಾದ್ರು ಒಂದು ಭಾಗಕ್ಕೆ ಮಾಡ್ಬೋದು ಅಂತ ಹೇಳಿದ್ರಿ. ಪರಿಸ್ಥಿತಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ರಾಜ್ಯದ ಯಾವುದೇ ಭಾಗದಲ್ಲಿ ಅಪ್ಲೈ ಆದ್ರೆ ಅಲ್ಲಿ 1 ವರ್ಷಕ್ಕಿಂತ ಮುಂದೆ ಹೆಚ್ಚು ಮಾಡಬಹುದು ಅಂತ ಹೇಳಿದೆ ನಾನು. ಓಕೆ ಸರ್. ಸರ್, ಮತ್ತೆ ಇದು SR ಬೊಮ್ಮಾಯಿ ಪ್ರಕರಣ ಆಯ್ತಲ್ಲ ಸರ್, ಇನ್ನೊಂದು ಇದು ರಾಷ್ಟ್ರಾಧ್ಯಕ್ಷರ ಘೋಷಣೆ ದುರುದ್ದೇಶ ಅಂತ ಗೊತ್ತಾದ್ರೆ ಸುಪ್ರೀಂ ಕೋರ್ಟ್ ಮತ್ತೆ ರಾಜ್ಯ ಸರ್ಕಾರ ಪುನಃ ಸ್ಥಾಪಿಸಬಹುದು ಅಂತ ಇದೆಲ್ಲ ಸರ್ ಹೇಳಿದ್ರಲ್ಲ ಸರ್.
ಈಗ ಅದು ಇದು ಎಸ್ ಆರ್ ಬೊಮ್ಮಾಯಿ ಏನಾಯ್ತು ಅಂತ ತಿಳ್ಕೊಬೇಕಿತ್ತು ಸರ್. ಎಸ್ ಆರ್ ಬೊಮ್ಮಾಯಿ ಅವರ ವಿರುದ್ಧ ಕೆಲವೊಂದಿಷ್ಟು ಶಾಸಕರು ಬಂದು ರಾಜ್ಯಪಾಲರಿಗೆ ಒಂದು ಪತ್ರ ಕೊಟ್ಟಿದ್ರು, ನಮ್ಗೆ ಆ ಸರ್ಕಾರಕ್ಕೆ ಬೆಂಬಲ ಇಲ್ಲ ಅಂತ ಹೇಳಿ. ರಾಜ್ಯಪಾಲರು ಇಮಿಡಿಯೇಟ್ಲಿ ರಾಷ್ಟ್ರಪತಿ ಆಡಳಿತಕ್ಕೆ ಇದು ಮಾಡಿದ್ರು, ಏನು ರೆಕಮೆಂಡ್ ಮಾಡಿದ್ರು. ನೀವು ಸದನದಲ್ಲಿ ಚೆಕ್ ಮಾಡದೇನೆ ಹೆಂಗೆ ನನ್ನ ವಜಾ ಮಾಡಿದ್ರೆ ಅಂತ ಎಸ್ ಆರ್ ಬೊಮ್ಮಾಯಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ಅಷ್ಟೇ. ಫೈನಲ್ ಏನಾಯ್ತು ಸರ್? ಅದು ಫೈನಲ್ ಏನಾಯ್ತು, ಆಯ್ತು ಅಷ್ಟರಲ್ಲಿ ಮುಗಿದು ಹೋಗಿತ್ತು, ಬೇರೆ ಸರ್ಕಾರ ಬಂದಿತ್ತು. ಆಮೇಲೆ ಎಸ್ ಆರ್ ಬೊಮ್ಮಾಯಿ ಅವರು, ಇಫ್ ಐ ರಿಮೆಂಬರ್ ಕರೆಕ್ಟ್ಲಿ, ರಾಜ್ಯಸಭಾಗೆ ಹೋಗ್ತಾರೆ 1992 ಅಲ್ಲಿ. 1996 ಅಲ್ಲಿ ಅವರು ಕೇಂದ್ರ ಸಚಿವರಾಗ್ತಾರೆ. HRD ಗೌಡ್ರು ಮತ್ತು ಐಕೆ ಗುಜ್ರಾಲ್ ಅವರ ಸರ್ಕಾರದಲ್ಲಿ HRD ಮಿನಿಸ್ಟರ್ ಕೂಡ ಆಗಿದ್ರು. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ನಮಸ್ತೆ ಸರ್. ಸರ್ ಅವಿಶ್ವಾಸ ನಿರ್ಣಯ ಅಂದ್ರೆ ಏನ್ ಸರ್, ಸ್ವಲ್ಪ ಹೇಳಿ ಸರ್. ಅದು ಈ ಕರೆಂಟ್ ಅಫೇರ್ಸ್ ಇದೆ ಸರ್. ಇವಾಗ ಇವರಿದ್ದಾರೆ, ಯಾರು ನಮ್ಮ ಬೊಮ್ಮಾಯಿ ಅವರಿದ್ದಾರೆ. ಬೊಮ್ಮಾಯಿ ಅವರ ಸರ್ಕಾರದ ವಿರುದ್ಧ ಈಗ ನಮಗೇನು ಕಾನ್ಫಿಡೆನ್ಸ್ ಇಲ್ಲ, ಅವ್ರಿಗೆ ಬಹುಮತ ಇಲ್ಲ ಅಂತ ಹೇಳಿ ಅನ್ಸಿದ್ರೆ ವಿರೋಧ ಪಕ್ಷಗಳು ಏನ್ ಮಾಡಬಹುದು, ಅವಿಶ್ವಾಸ ಗೊತ್ತುವಳಿಯನ್ನ ಮಂಡಿಸಬಹುದು. ಅಂತಂದ್ರೆ ನಿಮ್ಮ ಸರ್ಕಾರದ ಮೇಲೆ ನಮ್ಗೆ ವಿಶ್ವಾಸ ಇಲ್ಲ, ನೀವು ಅದನ್ನ ಪ್ರೂವ್ ಮಾಡ್ರಿ. ಅದು ಲೋಕಸಭೆಯಲ್ಲಿ ಎಲ್ಲಾ ಕಡೆ, ಲೋಕಸಭೆ ವಿಧಾನಸಭೆ ಎರಡು ಕಡೆ ಸರ್. ಅವಿಶ್ವಾಸ 2/3 ಇರ್ಬೇಕಾ ಸರ್? ಏನು ಹಂಗೇನಾರ ಆಯ್ತಾ ಸರ್? ಇಲ್ಲ ಸರಳ ಬಹುಮತನ. ಸರಳ ಬಹುಮತ ಸರ್, ಅದೊಂದ್ ಸ್ವಲ್ಪ ಡೌಟ್ ಇತ್ತು ಸರ್, ಅದಕ್ಕೆ. ಸರಳ ಬಹುಮತ ಇದ್ರೆ ಸಾಕು. ಹೌದು ಸರ್, ಸರಳ ಬಹುಮತ. ಓಕೆ ಸರ್, ಓಕೆ. ಹಾ ಸರ್, ಥ್ಯಾಂಕ್ ಯು ಸರ್. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಎಸ್ ಆರ್ ಬೊಮ್ಮಾಯಿ ಪ್ರಕರಣದಲ್ಲಿ ಸ್ವಲ್ಪ 7ನೇ ಪಾಯಿಂಟ್ ಸ್ವಲ್ಪ ಇನ್ನೊಂದ್ಸರಿ ಹೇಳಿ ಸರ್. 7ನೇ ಪಾಯಿಂಟ್ ಏನಿಲ್ಲಪ್ಪ, ಇಲ್ಲಿ ನೋಡ್ರಿ, 1992ರಲ್ಲಿ ಏನಾಗಿತ್ತು, ಮಧ್ಯಪ್ರದೇಶ, ಹಿಮಾಚಲ, ರಾಜಸ್ಥಾನದಲ್ಲಿ ಬಿಜೆಪಿ ಸರ್ಕಾರ ಇತ್ತು. ಕೇಂದ್ರ ಸರ್ಕಾರ ಏನ್ ಹೇಳಿತ್ತು, ಕೆಲವೊಂದಿಷ್ಟು ಧಾರ್ಮಿಕ ಸಂಘಟನೆಗಳನ್ನ ನಿಷೇಧಿಸ್ರಿ. ಆದ್ರೆ ಈ ಸರ್ಕಾರಗಳು ನಿಷೇಧಿಸಿದ್ವಾ? ಇಲ್ಲ. ಸೊ ಅವಾಗ ಏನ್ ಮಾಡ್ತು, ಕೇಂದ್ರ ಸರ್ಕಾರ ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನ ಹೇರ್ತು.